ಓ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಃ ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂತೀವಾಕಾಯ ವಿದ್ಮಹೇ ಕಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಎಂದಿನಂತೆ ಶಿಷ್ಯ ಅರ್ಜುನ, ನಮ್ಮ ಕಾಲ್ಪನಿಕ ಶಿಷ್ಯ ಅರ್ಜುನ, ಕಾಲ್ಪನಿಕ ಗುರುಗಳು ಪತಂಜಲಿಗಳು ಅವರ ಹತ್ರ ಬಂದು ಕೂತ. ಗುರುಗಳ ಮಾಮೂಲಿ ಪ್ರಶ್ನೆ ಕೇಳ್ತಾರೆ, ಏನಪ್ಪ ಕಳೆದ ಬಾರಿ ಮಾಡಿದ್ದೇನಾದರೂ? ಯಾಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾದ ವಿಷಯ ಕಳೆದ ಬಾರಿ ಹೇಳಿದ್ದು ಸಂಯಮ. ಸಂಯಮದ ಬಗ್ಗೆ ಕುರಿತಾಗಿ ಏನಾದರೂ ಚಿಂತನೆ ಮಾಡಿದ್ಯಾ? ಯಾಕೆಂದ್ರೆ ವಿಭೂತಿ ಯೋಗದಲ್ಲಿ ಧಾರಣ, ಧ್ಯಾನ, ಸಮಾಧಿ ಮೂರರ ಬಗ್ಗೆ ಹೇಳಿ, ಇದು ಮೂರು ಒಟ್ಟಿಗೆ ಒಂದೇ ವಸ್ತುವಿನ ಮೇಲೆ ನೀನು ಮಾಡಿದ್ರೆ, ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಧಾರಣ ಫೋಕಸ್, ಧ್ಯಾನ ಮೆಡಿಟೇಟ್, ಸಮಾಧಿ ಕಂಪ್ಲೀಟ್ ಅಬ್ಸಾರ್ಪ್ಷನ್, ಒಂದೇ ವಸ್ತುವಿನ ಮೇಲೆ ಮಾಡಿದ್ರೆ ಅದಕ್ಕೆ ಸಂಯಮ ಅಂತ ಹೆಸರು. ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸಂಯಮ. ಅದರಿಂದ ನೀವು ಏನ್ ಬೇಕಾದ್ರೂ ಪಡ್ಕೋಬಹುದು ಅಂತೆಲ್ಲ ಹೇಳೋದು. ಅದಕ್ಕೋಸ್ಕರನೇ ಇದಕ್ಕೆ ವಿಭೂತಿ ಪಾದ ಅಂತ ಇಟ್ರು. ಯಾಕೆ ಸಂಯಮಕ್ಕೆ ಅಷ್ಟು ಅದ್ಭುತವಾದಂಥ ಶಕ್ತಿ ಇದೆ. ಹಾಗಾಗಿ ಗುರುಗಳಿಗೆ ಕೇಳು. ಅರ್ಜುನನ ಉತ್ತರ ಅವರಿಗೆ ಪ್ರಾಯಶಃ ಗೊತ್ತಿರುತ್ತೆ. ಎಲ್ಲರೂ ಹೇಳ್ದಂಗೆ ಅವನುವೇ, ಅಯ್ಯೋ ಕಷ್ಟ ಗುರುಗಳೇ, ಪ್ರಪಂಚ ನಾವು ಏನೋ ಅನ್ಕೊಂಡು ಹೋಗಿರ್ತೀವಿ, ಇನ್ನೇನೋ ನಡೀತಾ ಇರುತ್ತೆ. ಗುರುಗಳೇ ನೀವು ಕೇಳ್ತೀರಾ ನನಗೆ ಗೊತ್ತು, ಆದ್ರೆ ಏನ್ ಮಾಡೋದು? ಕಚೇರಿಗೆ ಹೋಗ್ಲೇಬೇಕು, ಇಂಡಸ್ಟ್ರಿ ರನ್ ಮಾಡ್ತಾ ಇದ್ದೀನಿ, ಸಂಸಾರ ನಡಿಲೇಬೇಕು, ಇಲ್ಲೋ ಒಬ್ಬೊಬ್ರು ಅನ್ನೋಂಥರ ನಡೆಸ್ಬೇಕು. ಮತ್ತೆ ಮನೆಗೆ ಬಂದ ಮೇಲೆ ಒಂದು ಎರಡಲ್ಲ ಗುರುಗಳೇ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ದೊಡ್ಡ ಯುದ್ಧ ನಡೀತಾ ಇದೆ. ರಮ್ಯಾಹ ಯುದ್ಧ ವಾರ್ತಾಹ ಅಂತ. ಯುದ್ಧ ನಾವು ಇಷ್ಟಪಡ್ತೀವೋ ಬಿಡ್ತೀವೋ ಅದು ಬೇರೆ ಪ್ರಶ್ನೆ. ಆದ್ರೂ ಆ ವಾರ್ತೆಗಳು ಬಹಳ ರಮ್ಯವಾಗಿರುತ್ತೆ. ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಏನ್ ನಡೀತಾ ಇದೆ, ಎಲ್ಲೇನ್ ಹಾಕಿದ್ರು, ಏನಾಯ್ತು ಅದು ನೋಡಬೇಕು. ಜೊತೆಗೆ ಗುರುಗಳೇ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ. ಅನೇಕ ಸ್ನೇಹಿತರು ಮನೆಗೆ ಬರ್ತಾರೆ, ಒಟ್ಟಿಗೆ ಮ್ಯಾಚ್ ನೋಡೋಣ ಅಂತ. ಅಥವಾ ಟರ್ನ್ ಬೈ ಟರ್ನ್ ನಮಗೆ ಆಹ್ವಾನಿಸ್ತಾರೆ, ಇವತ್ತು ಈ ಮ್ಯಾಚ್ ನಮ್ಮನೇಲಿ ನೋಡೋಣ, ನಾಳೆ ನಿಮ್ಮನ್ನು ನೋಡೋಣ. ಅದು ಅನೇಕ ಕಡೆ ಇದೊಂದು ಶುರು ಆಗಿದೆ. ಎಲ್ಲ ಕೂತು ಒಟ್ಟಿಗೆ ನೋಡೋದು ತಪ್ಪೇನಿಲ್ಲ. ಅರ್ಜುನ ಹೇಳ್ದ,
ಇದೆಲ್ಲ ಕಷ್ಟ ಗುರುಗಳೇ. ಮತ್ತೆ ಆ ಕಡೆ ಹೋದಾಗ ಆಮ್, ಗುರುಗಳೇ ಸಹವಾಸ, ಸಹವಾಸ ಗುರುಗಳೇ ಸಹವಾಸ. ಅಲ್ಲಿ ಹೋದ್ಮೇಲೆ ಏನೇನೋ ಕೆಲವೆಲ್ಲ ಆಮ್, ನೀವು ಒಪ್ಪಲ್ಲ, ಆದ್ರೆ ನಾವು ಮಾಡಬೇಕಾಗುತ್ತೆ. ಅದು ನಮಗೆ ಬೆಳಗ್ಗೆ ಬೇಗ ಹೇಳೋದಕ್ಕೂ ಅವಕಾಶ ಕೊಡಲ್ಲ, ಇದು ಅಧ್ಯಯನ ಮಾಡೋದಕ್ಕೂ ಅಷ್ಟು ಅವಕಾಶ ಆಗಲ್ಲ. ಇದೆಲ್ಲ ತೊಂದರೆಗಳು ಗುರುಗಳೇ, ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್. ಯಾರೋ ಕರೀತಾರೆ, ಏನೋ ಮಾಡ್ತಾರೆ, ಅಂಡ್ ಸುತ್ತಲಿರೋರು ಬಿಡಲ್ಲ. ಯು ಹ್ಯಾವ್ ಟು ಸೋಷಿಯಲೈಸ್. ಸಮಾಜಮುಖಿ ಆಗಿರ್ಬೇಕು ಅಂದ್ರೆ ಇದು ಅಂತ ಅರ್ಥ ಅವ್ರದ್ದು. ಸೋಷಿಯಲೈಸ್. ಗುರುಗಳು ಹೆಚ್ಚಿಗೆ ಮಾತಾಡಲಿಲ್ಲ. ಗುರುಗಳಂದ್ರು, ಹೌದಪ್ಪ, ಎಲ್ಲ ನಿಜ, ನಾವು ಮುಂದುವರ್ಸೋದಂತೂ ಮುಂದುವರ್ಸೋಣ ಅಲ್ವೇ, ಮುಂದುವರ್ಸೋಣ. ಅದಕ್ಕೂ ಮೊದಲು ರಾಮಕೃಷ್ಣ ಪರಮಹಂಸರು ಅನೇಕ ವೇಳೆ ಒಂದು ಕತೆ ಹೇಳೋರು, ಹೇಗಿರ್ಬೇಕು ಜೀವನದಲ್ಲಿ. ಯಾಕೆಂದ್ರೆ ನಾವು ಸುಮ್ಮನೆ ಜೀವನದಲ್ಲಿ ನಾನು ಸಾಧನೆ ಮಾಡುವುದಕ್ಕೆ ಆಗಲಿಲ್ಲ ಯಾಕೆಂದರೆ ಅಂತ ಪಟ್ಟಿ ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆ ಇಲ್ಲ. ಅದೇನು ಒಂದೊಂದು ಜೀವನದಲ್ಲಿ ಒಂದೊಂದು ಘಟ್ಟದಲ್ಲಿ ಒಂದೊಂದು ರೀತಿ ಪಟ್ಟಿ ಮಾಡು. ಕತೆ ಅಂದ ತಕ್ಷಣ ಅರ್ಜುನ ಅಂದ, ಗುರುಗಳೇ ಹೇಳಿ ಅಂತ. ಆಗ ಗುರುಗಳು ಹೇಳಿದ್ರು, ನೋಡಪ್ಪ, ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ನಾವು ಮೊಟ್ಟ ಮೊದಲನೇದಾಗಿ 3 ಪ್ರಾಣಿಗಳಿಂದ ಪಾಠ ಕಲಿಬೇಕು. 3 ಪ್ರಾಣಿಗಳಿಂದ ಅತ್ಯಂತ ಬುದ್ಧಿವಂತರು ಎನಿಸಿಕೊಂಡಿರುವ ನಾವು ಮಾನವರು ಪಾಠ ಕಲಿಬೇಕು. ಮೊದಲನೇ ಪ್ರಾಣಿ ಇರುವೆ, ಆಂಟ್. ಇರುವೆ ಏನ್ ಮಾಡುತ್ತೆ? ಮರಳು, ಸಕ್ಕರೆ ಎರಡು ಬೆರೆಸ್ಬಿಟ್ಟು ಒಂದ್ ಕಡೆ ಹಾಕಿ, ಮರಳಿದೆ, ಸಕ್ಕರೆ ಇದೆ, ಇರುವೆ ಗೂಡ ಹತ್ರ ಹಾಕಿದ್ರೆ ಅದು ಬರುತ್ತೆ. ಬಂದು ಸಕ್ಕರೆ ಮಾತ್ರ ಹೊತ್ಕೊಂಡು ಹೋಗುತ್ತೆ, ಮರಳೇನು ಮಾಡೋದು. ಇಟ್ ವಿಲ್ ಸಪರೇಟ್. ಮರಳಿದೆ ಅಂತ ಅದೇನು ಕಂಪ್ಲೇಂಟ್ ಮಾಡಲ್ಲ, ಏನಿಲ್ಲ. ಅಲ್ಲೇ ಹೀಗೆ ಹೀಗೆ ಹೊದಕಿ ಸಕ್ಕರೆಯನ್ನು ಎತ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಅಪ್, ಅದಕ್ಕೇನು ತೊಂದರೆ ಇಲ್ಲ. ಅರ್ಜುನ್ ಗೊತ್ತಾಯ್ತು, ಓಹೋ ಏನು ಹೇಳ್ತಿದ್ದಾರೆ ಅಂತ ಈಗ ಗೊತ್ತಾಯ್ತು ಅವನಿಗೆ. ಏನು ಹೇಳ್ತಿದ್ದಾರೆ ಗುರುಗಳು, ಈ ಉದಾಹರಣೆ ಕೊಟ್ಟು ನಮಗೆ ಯಾವ್ದು ಬೇಕೋ ಅದು ತಗೋಬೇಕಪ್ಪ, ಈ ಜೀವನ ಹಿಂಗೆ ನಡೀತಾ ಇರುತ್ತೆ. 2ನೇ ಪ್ರಾಣಿ ಏನಪ್ಪ ಅಂತ ಹೇಳಿದ್ರೆ ಬಿಳಿ ಕೊಕ್ಕರೆ. ನೋಡಿದೀರ ಕೊಕ್ಕರೆ? ನೀವು ಹಳ್ಳಿ ಕಡೆ ನೋಡಿದ್ರೆ ಕೆಲವು ಕೆಸರು ತುಂಬಿದ ಕೊಳ ಇರುತ್ತೆ, ಅಲ್ಲೇ ಇರುತ್ತೆ, ಅದು ಕೆಸರಿನಲ್ಲಿ ಇರುತ್ತೆ, ಅದು ಕೆಸರಿನಲ್ಲೇ ಇರುತ್ತೆ. ಆದ್ರೆ ನೀವು ಯಾವಾಗ ನೋಡಿದ್ರು ಬೆಳ್ಳಗಿರುತ್ತೆ. ಏನಾದ್ರೂ ಗಾಳಿ ಬೀಸಿದ್ರೆ ಅಥವಾ ಇದೇನಾದ್ರೂ ಹೊಕ್ಕಿ ತಿಂದ್ರೆ ಕೆಸರು ಇದ್ರ ಮೈ ಮೇಲೆ ಬೀಳುತ್ತೆ, ಇದ್ರ ಮೈ ಮೇಲೆ ಕೆಸರು ಕೂತ್ಕೊಳ್ಳುತ್ತೆ. ಆಗ ಅದೇನ್ ಮಾಡುತ್ತೆ, ತನ್ನ ಇಡೀ ದೇಹವನ್ನ ಹೀಗೆ ಅಲಗಾಡಿಸುತ್ತೆ. ಒಂದ್ಸತಿ ಅಲಗಾಡಿಸುತ್ತೆ. ಅಲಗಾಡಿಸ್ತು ಅಂದ್ರೆ ಅಲ್ಲಿ ಅಂಟ್ಕೊಂಡಿರೋದೆಲ್ಲ ಬಿದ್ದೋಗುತ್ತೆ, ಅದು ಆರಾಮಾಗಿ ಬೆಳ್ಳಗೆ ಕಾಣುತ್ತೆ. ಇರೋದೆಲ್ಲಿ? ಕೆಸರು ಗದ್ದೆ, ಕೆಸರು ಕೊಳ. ಅದಕ್ಕೇನಾರು ಅಂಟ್ಕೊಂಡಿದ್ಯಾ? ಅದು ಕೊಳಕಾಗಿ ಇದ್ಬಿಟ್ಟು ಬೆಳ್ಳಿಗಿರೋ ಕೊಕ್ಕರೆ ಹೇಳ್ಬೋದಾಗಿತ್ತು ಸಹವಾಸ ಚೆನ್ನಾಗಿಲ್ಲ ಅಂತ. ಇದು ಪಾಪ ಬಹಳ ಪ್ರಸಿದ್ಧವಾದಂಥ ಕೆಲವು ತಾಯಂದಿರ ಹೇಳಿಕೆ.
ಇದು ಈ ಏನು, ನನ್ನ ಮಗ ಅಪ್ಪಟ ಚಿನ್ನ, ಬಹಳ ಒಳ್ಳೆಯವನು, ಆಕ್ಚುಲಿ ರ್ಯಾಂಕ್ ಬರಬೇಕಾಗಿತ್ತು, ಫೇಲ್ ಆಗೋ ಕಾರಣ ಏನಪ್ಪ ಅಂದ್ರೆ ಸಹವಾಸ ಚೆನ್ನಾಗಿಲ್ಲ. ಸಹವಾಸ ಚೆನ್ನಾಗಿ, ನಾವು ಹಾಗೇನೆ ಯಾಕೆ ಓದ್ತಾ ಇಲ್ಲ ಅಂದ್ರೆ, ಅಯ್ಯೋ ನನ್ನ ಜೊತೆಲಿರೋರು ಯಾರೂ ಅದಕ್ಕೆ ಸಹಕರಿಸ್ತಾ ಇಲ್ಲ, ನೀ ಸೋಷಿಯಲೈಸ್ ಮಾಡಬೇಕು ಅಂತಾರೆ, ನೀನು ಇಲ್ಲೆಲ್ಲೋ ಬಾ ಅಂತಾರೆ, ಇನ್ನೇನೋ ಮಾಡೋಣ ಅಂತಾರೆ. ಇದು ಸೂಚ್ಯವಾಗಿ ರಾಮಕೃಷ್ಣ ಪರಮಹಂಸರೇ ಹೇಳಿದ್ದು ಕತೆ. ಮೂರನೇ ಪ್ರಾಣಿ ಏನಪ್ಪಾ ಅಂತ ಹೇಳಿದ್ರೆ ಹಂಸ, ಸ್ವ್ಯಾನ್. ಅದ್ರದ್ದೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಅದಕ್ಕೆ ನೀವು ಹಾಲನ್ನ ನೀರನ್ನ ಬೆರೆಸಿ ಕುಡಿಸಿದ್ರೆ ಅದು ಹಾಲು ಮಾತ್ರ ಸ್ವೀಕರಿಸಿ ನೀರನ್ನು ಹಾಗೆ ಬಿಟ್ಟುಬಿಡುತ್ತೆ ಅಂತ ಒಂದು ವಿಶೇಷವಾದಂತಹ ಗುಣ. ಹಾಗೇನೆ ಅರ್ಜುನ, ನಾವುನು ಜೀವನದಲ್ಲಿ ಈ ಮೂರು ಪ್ರಾಣಿಗಳನ್ನ ಅನುಸರಿಸಬೇಕು. ಅನುಸರಿಸಿದ್ರೆ ನಮಗೇನು ಬೇಕೋ ಅದು ತಗೋತೀವಿ. ನಾವು ಎಂಥದ್ದೇ ಒಂದು ಸಹವಾಸದಲ್ಲಿದ್ರೂ ಅದರ ದುಷ್ಪರಿಣಾಮ ನಮ್ಮ ಮೇಲೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ನೀನು ಉತ್ತಮನಾದರೆ ನಿನ್ನ ಜೊತೆಯಲ್ಲಿರುವವರನ್ನೂ ಉತ್ತಮಪಡಿಸುವ ಸಾಮರ್ಥ್ಯ ನೀನು ಗಳಿಸಿಕೊಳ್ಳಬಹುದು. ಸುಮ್ಮನೆ ನೀನು ಅವರಿಂದ ಕೆಟ್ಟೆ ಅನ್ನೋದಲ್ಲ, ಅವರೇ ಹೇಳಬೇಕು ಇವನ್ ಸಹವಾಸ ಮಾಡಿ ನಾವು ಚೆನ್ನಾಗಾದ್ವಿ. ಅದಕ್ಕೆ ಅರ್ಜುನ ಇದನ್ನ ನೆನಪಿಟ್ಕೊಂಡಿರು. ಈ ತಿಂಗಳಿಗಾದರೂ ಇದು ನಿನಗೆ ಸಹಾಯಕ್ಕೆ ಬರಲಿ ಅಂಥೇಳಿ ಮುಂದುವರೆದು ಅರ್ಜುನ, ನಾವು ಇಲ್ಲಿ ಮೊದಲನೇದಾಗಿ ನೋಡಿದ್ದು ಸಂಯಮ. ಸಂಯಮ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಸ್ತು, ವಿಷಯ ಏನಾದ್ರೂ ತಗೊಂಡು ಅದರಲ್ಲೇ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡೋದು, ಫೋಕಸ್, ಏಕಾಗ್ರತೆಯಿಂದ ಆ ವಸ್ತು ವಿಷಯವನ್ನೇ ಗಮನಿಸೋದು. ಆಮೇಲೆ ಅದು ಧಾರಣ, ಧ್ಯಾನ. ಧ್ಯಾನ ಅಂತ ಹೇಳಿದ್ರೆ ಅಲ್ಲಿ ಶ್ರಮ ಅನ್ನೋದು ಹೊರಟೋಗ್ಬಿಡುತ್ತೆ. ಹಾಗೇ ಅರಿವು, ಯು ವಿಲ್ ಎಸ್ಟಾಬ್ಲಿಷ್ ಎ ಫ್ಲೋ ಅನ್ಇಂಟರಪ್ಟೆಡ್, ತೈಲಧಾರಾವತ್. ನಪ್ಕ ಇದೆಯಲ್ಲ, ಹೇಗೆ ಒಂದು ಕಾದ ತುಪ್ಪವನ್ನು ನಾವು ಒಂದು ಪಾತ್ರೆ ಇನ್ನೊಂದು ಪಾತ್ರೆಗೆ ಬಗ್ಗಿಸಿದ್ರೆ ಹಾಗೇ ಹೋಗುತ್ತೆ. ಹಾಗೇನೆ ನಮ್ಮ ಗಮನ ಎಫರ್ಟ್ಲೆಸ್ ಆಗಿ ಹೋಗ್ತಾ ಇರೋದು ಧ್ಯಾನ. ಆಮೇಲೆ ಏನಾಗುತ್ತೆ, ತದೇ ವರ್ತಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಂ ಇವ ಸಮಾಧಿ. ಆಸ್ ದೋ ಮೆಡಿಟೇಟರ್ ಅಥವಾ ಧ್ಯಾನ ಮಾಡ್ತಾ ಇರ್ತಕ್ಕಂಥವನು ಇಲ್ಲ, ಧ್ಯಾನ ಅಂತಕ್ಕಂಥದ್ದು ಏನು ವಿಶೇಷ ಅಂತ ಅನ್ಸಲ್ಲ. ಯಾವ ವಸ್ತು ಅಥವಾ ವಿಷಯ ಇರುತ್ತೋ ಅದು ಮಾತ್ರ ಪ್ರಕಾಶಗೊಳ್ಳುತ್ತೆ. ಓನ್ಲಿ ದಟ್ ಶೈನ್ಸ್. ದಟ್ ಈಸ್ ಕಾಲ್ಡ್ ಕಂಪ್ಲೀಟ್ ಅಬ್ಸಾರ್ಪ್ಷನ್. ಇದು ಮೂರನ್ನು ಒಂದೇ ವಸ್ತುವಿನ ಮೇಲೆ ಮಾಡಿದ್ರೆ ತ್ರಯಮೇತತ್ ಏನು ಸಂಯಮ. ಅದಕ್ಕೆ ಸಂಯಮ ಅಂತ ಹೆಸರು. ಮತ್ತೆ ಈ ಸಂಯಮದಿಂದ ಮೊಟ್ಟ ಮೊದಲ ಪ್ರಯೋಜನ ಏನು?
ಇಫ್ ಯು ಗೈನ್ ಮಾಸ್ಟರಿ ಓವರ್ ಸಂಯಮ, ಕಷ್ಟ. ಮನಸ್ಸು ಒಂದನ್ನೇ ಎಲ್ಲಿ ನೋಡುತ್ತೆ? ನಿಮ್ಗೆ ಅತ್ಯಂತ ಪ್ರಿಯವಾದದ್ದನ್ನೇ ತಗೊಳ್ಳಿ, ಎಷ್ಟೊತ್ತು ಅವಲೋಕಿಸ್ತೀರ? ಅವರ್ ಸ್ಪ್ಯಾನ್ ಆಫ್ ಅಟೆನ್ಷನ್ is hardly in seconds, few seconds. ಅದು ಯಾವುದೋ ಅಧ್ಯಯನದ ಪ್ರಕಾರ ಇತ್ತೀಚೆಗೆ ಅದು ಇನ್ನಷ್ಟು ಕಮ್ಮಿ ಆಗ್ಬಿಟ್ಟಿದೆ ಅಂತ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೊಬೈಲ್, ಟಿವಿ ಇತ್ಯಾದಿ. ಹಾಗಾಗಿ ಸಂಯಮ ಕಷ್ಟ. ಆದರೆ ಒಂದು ವೇಳೆ ನೀನು ಅದನ್ನು ಸಾಧಿಸಿದರೆ ತಜ್ಜಯಾತ್ ಪ್ರಜ್ಞಾಲೋಕ, ಅದೇ ಹೇಳಿದ್ರು ಎಫೆಕ್ಟ್ ಆಫ್ ಸಂಯಮ. ತಜ್ಜಯಾತ್, ಇದರ ಮೇಲೆ ನೀನು ಜಯವನ್ನ ಸಾಧಿಸಿದ್ರೆ ಪ್ರಜ್ಞಾ. ಪ್ರಜ್ಞಾ ಅಂತ ಹೇಳಿದ್ರೆ ದಟ್ ಡಿಸ್ಕ್ರಿಮಿನೇಟಿವ್ ವಿಸ್ಡಮ್, ಜ್ಞಾನ. ಪ್ರಜ್ಞಾಗೆ ಅಂತ ಪದಗಳೆಲ್ಲೂ ಸಿಗಲ್ಲ. ಪ್ರಜ್ಞಾ ಅಂತೇಳಿ ನಮ್ಗೆ ಯಾತ್ರಿಂದ ಪ್ರಖರವಾಗಿ ಗೊತ್ತಾಗುತ್ತದೋ ಅದಕ್ಕೆ ಪ್ರಜ್ಞಾ. ಪ್ರಜ್ಞಾ ಆಲೋಕ ಅಂತ ಹೇಳಿದ್ರೆ ಅದು ಬೆಳಗುತ್ತೆ, ದಟ್ ಶೈನ್ಸ್. ಇದರಿಂದ ಏನಾಗುತ್ತೆ? ಯು ವಿಲ್ ನೋ ದಟ್ ಆಬ್ಜೆಕ್ಟ್ ನಾಟ್ ಥ್ರೂ ಎನಿ ಆಗಮ, ಅಂದ್ರೆ ಯಾರೋ ಹೇಳಿದ್ದು ಅದೇನಿಲ್ಲ. ಯು ವಿಲ್ ಗೆಟ್ ದಿ ನಾಲೆಡ್ಜ್, ದಿ ಟ್ರೂತ್. ಋತಂಬರ ಪ್ರಜ್ಞಾ ಅಂತ. ಋತಂಬರ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದಿ ಟ್ರೂತ್. ಹಾಗೆ ಗೊತ್ತಾಗ್ಬಿಡುತ್ತೆ. ಇನ್ಯಾರೋ ಏನೋ ಹೇಳಿದ್ದು ಅದೆಲ್ಲ ಏನಿಲ್ಲ, ನಮಗೆ ಗೊತ್ತಾಗ್ಬಿಡುತ್ತೆ. ಸಂಯಮ ಮಾಡಿದಾಗ ಯು ವಿಲ್ ನೋ. ನೀನು ಯಾತ್ರ ಮೇಲೆ ಧ್ಯಾನ ಮಾಡ್ತಿದ್ಯೋ ಅದನ್ನ ಹಾಗೇನೆ ತಿಳ್ಕೊತೀಯ. ಅಲ್ಲಿ ಯಾವುದೇ ವಿಧವಾದಂತಹ ಅಪಾರ್ಥಗಳಿಗೆ ಆಗಲಿ, ವಿಪರ್ಯಕ್ಕಾಗಲಿ, ವಿಕಲ್ಪಕ್ಕಾಗಲಿ ಅವಕಾಶವೇ ಇರಲ್ಲ. ಅದು ಪರಿಶುದ್ಧವಾದಂತಹ ಜ್ಞಾನ. ಆ ಧ್ಯಾನ ಯಾತ್ರ ಮೇಲೆ ಮಾಡ್ತೀಯೋ ಅದು ನಿನಗೆ ಹಾಗೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇದು ಬಹಳ ಮುಖ್ಯ ಕಣಯ್ಯ. ಇದು ಮತ್ತೆ ಇದು ನೇರವಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೇನು ಪದಗಳು ಬೇಕು ಏನಿಲ್ಲ. ಯು ವಿಲ್ ನೋ ಇಟ್ ಆಸ್ ಇಟ್ ಈಸ್. ದಿಸ್ ಸಮಥಿಂಗ್ ಅಮೇಝಿಂಗ್. ಅದಕ್ಕೇನು ಬೆಲೆ ನೀನು ವರ್ಣನೆ ಮಾಡೋದು ಅದು ಯಾವುದು ಇಲ್ಲ. ಹಾಗಾಗಿ ಇದು ಬಹಳ ಮುಖ್ಯ. ತಜ್ಜಯಾತ್ ಪ್ರಜ್ಞಾಲೋಕ, ಇದು ಬಹಳ ಮುಖ್ಯ ಕಣೆಯ ಅರ್ಜುನ. ಇದನ್ನ ನೀನು ತಿಳ್ಕೋ. ಸುಪ್ರೀಂ ವಿಸ್ಡಮ್, ದಿ ಲೈಟ್ ಆಫ್ ಸುಪ್ರೀಂ ವಿಸ್ಡಮ್, ಪ್ರಜ್ಞಾಲೋಕ, ಅದು ಬರುತ್ತೆ ಯಾವಾಗ? ಸಂಯಮದ ಮೇಲೆ ಅಥವಾ ಸಂಯಮದಲ್ಲಿ ನೀನು ಪರಿಣಿತನಾದರೆ. ತಜ್ಜಯ, ಇಫ್ ಯು ಕಾನ್ಕರ್ ದಟ್ ಸಂಯಮ, ದಟ್ ಈಸ್ ಪಾಸಿಬಲ್. ಮತ್ತೆ ಇಲ್ಲಿ ಪತಂಜಲಿಗಳ ಒಂದು ಅವರು ಬರೆಯುವ ರೀತಿ, ಹೇಳುವ ರೀತಿ, ಅದನ್ನು ನಾವು ಗಮನಿಸಬೇಕು. ಇದು ಅನೇಕ ಲೌಕಿಕ ಜ್ಞಾನ ಸಂಪಾದನೆಗೂ ಇದೇ ಹಾದಿ. ನಾವೆಲ್ಲ ಬಹಳ ದೊಡ್ಡ ಉದಾಹರಣೆ ಇದಕ್ಕೆ ಕೊಡೋದು ಅಂತ ಹೇಳಿದ್ರೆ, ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಯಾವುದೋ ಒಂದು ದೇವ್ರ ವಿಗ್ರಹದ ಮೇಲೆ ಏನೋ ಜಪ ಮಾಡೋದು, ಧ್ಯಾನ ಮಾಡೋದು ಅಷ್ಟೇ ಅಲ್ಲ.
ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿದ್ರೆ ಅದನ್ನೇನು ಸುಮ್ಮನೆ ಕೂತೇ ಮಾಡಬೇಕು ಅಂತಲ್ಲ. ಮುಖ್ಯ ಏನಿಲ್ಲಿ ಮನಸ್ಸು. ಮನಸ್ಸನ್ನು ಸದಾ ಅದರಲ್ಲೇ ಇಟ್ಟಿರ್ಬೇಕು. ನೀನು ನಡೀತಾ ಇರ್ಬೋದು, ನಿನ್ನ ದೇಹದ ಮುಖೇನ ಬೇರೆ ಏನೋ ಚಟುವಟಿಕೆ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಇದೇ ಸ್ಥಿರವಾಗಿರುತ್ತೆ. ಏನಿದು ಏನಿದು. ಅದಕ್ಕೆ ನಾವು ಕೊಡ್ತಕ್ಕಂಥದ್ದು ಒಂದು ಬಹುದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ಈ ಆರ್ಕಿಮಿಡೀಸ್ ಜ್ಞಾಪಕ ಇದೆಯಾ? ಯುರೇಕಾ ಯುರೇಕಾ ಅಂತ ಓಡೋದ ರಾಜ ಇದ್ದ. ಆ ರಾಜ ಎಷ್ಟೋ ಒಂದಷ್ಟು ಕೆಜಿ ಚಿನ್ನ ಒಬ್ಬ ಚಿನ್ನವನ್ನ ಮಾಡ್ತಕ್ಕಂಥವ್ನು ಏನಂತಾರೆ ಅವನಿಗೆ, ಅಕ್ಕಸಾಲಿಗ. ಅವನು ಕೊಟ್ಟು ಒಂದು ಕಿರೀಟ ಮಾಡಪ್ಪ ಅಂತ. ಎಷ್ಟು ಕೆಜಿ ಇಟ್ಕೊಳ್ಳಿ. ಉದಾಹರಣೆಗೆ ಒಂದು 5 ಕೆಜಿ ಅಂತ ಇಟ್ಕೊಳ್ಳಿ, ಪರವಾಗಿಲ್ವಾ? ರಾಜಂಗೆ ಒಂದು 5 ಕೆಜಿ ಕಿರೀಟ ಅಂದ್ರೆ ನಡೆಯುತ್ತೆ. 5 ಕೆಜಿ ಕೊಟ್ಟ. ಮಾಡಿ ಅವನು ಎಲ್ಲ ವಿವಿಧ ರೀತಿಯ ಕೆತ್ತನೆ ಎಲ್ಲ ಮಾಡಿ, ಮಹಾರಾಜನ ಕಿರೀಟ ಅಂದ್ರೆ ಏನು ಹುಡುಗಾಟವೆ, ಎಲ್ಲ ಮಾಡಿ ಕೊಟ್ಟಿದ್ದ. ಕೊಟ್ಟಾದ್ಮೇಲೆ ರಾಜನಿಗೆ ಕೊಟ್ಟ. ತೂಕ ಮಾಡಿದ್ರು 5 ಕೆಜಿ 5 ಕೆಜಿ ಇರಬೇಕು. 5 ಕೆಜಿ ಇತ್ತು, ತಳ ತಳ ಹೊಳಿತಾ ಇತ್ತು. ಆದರೂ ರಾಜನಿಗೆ ಒಂದು ಅನುಮಾನ ಬಂತು. ಚಿನ್ನದ ಜೊತೆಗೆ ಏನಾದರೂ ಈ ಕಳಪೆ ಬೆಳ್ಳಿ ಸಿಗುತ್ತೆ, ಇದನ್ನೇನಾದ್ರು ಬೆರೆಸ್ಬಿಟ್ಟಿದಾನ ಇವನು, ಬೆರೆಸ್ಬಿಟ್ಟು ಮಾಡಿದಾನ, ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಏನ್ ಕಣ್ಣಿಗೆ ಕಾಣಿಸಲ್ಲ, ಕಿರೀಟ ಹಿಂಗ್ ನೋಡಿದ್ರೆ ಯಾರಿಗೆ ಗೊತ್ತಾಗ ಗೊತ್ತಾಗಲ್ಲ. ಅದಕ್ಕೆ ಬುದ್ಧಿವಂತನಾದಂಥ ಆರ್ಕಿಮಿಡೀಸ್ ಕರೆದು ರಾಜ ಹೇಳಿದಂತೆ, ನೋಡಪ್ಪ, ಈ ಕಿರೀಟ 5 ಕೆಜಿ ಚಿನ್ನ ಕೊಟ್ಟಿದ್ದೆ, ಈಗ ನನಗೆ ಅನುಮಾನ ಬರ್ತಾ ಇದೆ, ಇದು 5 ಕೆಜಿನೂ ಚಿನ್ನ ಇದೆಯಾ ಅಥವಾ ಕೆಲವು ಗ್ರಾಮಗಳಷ್ಟು ಬೆಳ್ಳಿನೋ ಅಥವಾ ಇನ್ನೇನಾದರೂ ಸೇರಿಸಿದಾನ ಅಕ್ಕಸಾಲಿಗ, ದಯವಿಟ್ಟು ಕಂಡಿಡಿಯಿರಿ. ಹೆಂಗ್ ಕಂಡಿಡಿಯಿರಿ? ವೆರಿ ಟಫ್. ಆವತ್ತಿನ ದಿವಸ ಇನ್ನ ವಿಜ್ಞಾನ ಇವತ್ತಿನ ಮಟ್ಟಕ್ಕೆ ಬಂದಿರಲಿಲ್ಲ. ಈ ವ್ಯಾಲ್ಯೂಮ್ ಕಂಡುಹಿಡಿಯೋದಾದ್ರೆ ಈಸಿ. ಇಲ್ಲಿ ಇದೇನು ಒಂದು ಗೋಳಾಕೃತಿಯೋ ಅಥವಾ ಒಂದು ಕ್ಯೂಬಾಯ್ಡ್ ಆಗಿದ್ದಿದ್ರೆ ಉದ್ದಾಗಲ ಎಲ್ಲ ಮೆಷರ್ ಮಾಡಿ ಏನೋ ಹೇಳ್ಬೋದಾಯ್ತು. ಕಿರೀಟ ವೆಯ್ಟ್ ಒಂದು ಗೊತ್ತು, 5 ಕೆಜಿ ಕೊಟ್ಟಿದ್ದ ಚಿನ್ನ 5 ಕೆಜಿ ಇದೆ, ಅಷ್ಟೇ ಗೊತ್ತು. ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ಆರ್ಕಿಮಿಡೀಸ್ ಯೋಚನೆ ಮಾಡ್ತಾನೆ ಇದೆ ಅವನಿಗೆ, ಹೇಗೆ ಹೇಗೆ ಇದು ತೂಕ ಹಾಕೊಂಡು ಇದ್ರ ಅಕಸ್ಮಾತ್ ಚಿನ್ನದ ಜೊತೆಗೆ ಇನ್ಯಾವುದಾದ್ರು ಒಂದು ಇದ್ರೆ ಬೆಳ್ಳಿನೋ ಎಂಥದ್ದು ಹೆಂಗೆ ಕಂಡುಹಿಡಿಯೋದು? ಕಣ್ಣು ಕಾಣಿಸ್ತಾ ಇಲ್ಲ. ತೂಕ ನೋಡಿದ್ರೆ 5 ಕೆಜಿ ಸರಿಯಾಗಿದೆ, ಹೇಗೆ ಮಾಡೋದು? ಯೋಚನೆ ಮಾಡ್ತಾ ಇದ್ದ. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಒಮ್ಮೆ ಅವನು ಸ್ನಾನಗೃಹಕ್ಕೆ ಹೋಗ್ತಾನೆ. ಇದೆಲ್ಲ ಗೊತ್ತಿರು. ಅಲ್ಲಿ ಒಂದು ತೊಟ್ಟಿ ಪೂರ್ತಿ ನೀರಿರುತ್ತೆ. ಇದೇ ಮನಸ್ಸಿನಲ್ಲಿ ಅವನಿಗೆ ಇದೇ ಇತ್ತು. ವಾಸ್ ಕಂಪ್ಲೀಟ್ಲಿ ಇನ್ ಟು ದಿಸ್ ಪ್ರಾಬ್ಲಮ್. ಆ ನೀರಿನಲ್ಲಿ, ಆ ತೊಟ್ಟಿನಲ್ಲಿ ಒಂದು ಇಳಿದ ತಕ್ಷಣ ಒಂದಷ್ಟು ನೀರು ಆಚೆ ಹೋಯ್ತು. ಆಗ ತಕ್ಷಣ ಗೊತ್ತಾಯ್ತು ಅವನಿಗೆ, ನಾನು ಎಷ್ಟು ಮುಳುಗಿದ್ದೀನೋ ಅಷ್ಟು ತೂಕಕ್ಕೆ ಸಮಾನವಾದಂಥ ನೀರು ಆಚೆ ಹೋಗ್ತಾ ಇದೆ. ಆಮೇಲೆ ಎಲ್ಲ ಬಯನ್ಸಿ ಫೋರ್ಸು ಅದೆಲ್ಲ ಬಂದಿದ್ದು ಆಮೇಲೆ. ವಾಟ್ ಎವರ್ ಈಸ್ ಇಮ್ಮರ್ಸ್ಡ್, ದಿ ವಾಟರ್ ವಿಲ್ ಎಕ್ಸರ್ಟ್ ಈಕ್ವಲ್ ಅಂಡ್ ಆಪೋಸಿಟ್ ಅಪ್ವರ್ಡ್ ಫೋರ್ಸ್ ಕಾಲ್ಡ್ ಬಯನ್ಸಿ
ಅದಾದ್ಮೇಲೆ ಬಟ್ ಮೊದಲನೇ ಅವನಿಗೆ ರೆವ್ಯುಲೇಷನ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಏನನ್ನಾದ್ರೂ ಮುಳುಗಿಸಿದ್ರೆ ಅದಕ್ಕೆ ಆ ತೂಕಕ್ಕೆ ಸಮಾನವಾಗಿ ನೀರು ಆಚೆ ಬರುತ್ತೆ ಅಂತ ಗೊತ್ತಾಯ್ತು. ಈಗ ಬಿಗ್ ರಿವಲೇಷನ್ ಆಗ್ಲೇ ಅದು ಗೊತ್ತಾದ ತಕ್ಷಣನೇ ಅವನು ಅಲ್ಲೇ ಎದ್ದು ಯುರೇಕ ಅಂದ್ರೆ ನನಗೆ ಗೊತ್ತಾಯ್ತು ಅಂತ ಹೇಳಿ ಓಡೋದ ಅಂತೆಲ್ಲ ಇರಲಿ. ಆಮೇಲೆ ಏನ್ ಮಾಡ್ದ ಅವನು, 5 kg ಚಿನ್ನ ತಗೊಂಡ. ರಾಜನ ಹತ್ರ ಸಿಗುತ್ತೆ 5 kg. ನೀರು ತಗೊಂಡ, 5 kg ಚಿನ್ನ ಮುಳುಗಿಸಿದ್ರೆ ನೀರು ಆ ವ್ಯಾಲ್ಯೂಮ್ ಡಿಸ್ಪ್ಲೇಸ್ಡ್, ಅದಕ್ಕೆ ತಕ್ಕಷ್ಟು ನೀರು ಬಂತು. ಅದನ್ನ ಒಂದ್ ಕಡೆ ಹಿಡ್ಕೊಂಡ. ಈಗ ಕಿರೀಟ 5 kg ಇತ್ತಲ್ಲ, ಕಿರೀಟನು ಬಂಗಾರದಿಂದಲೇ ಮಾಡಲ್ಪಟ್ಟಿದ್ದರೆ, ಕಿರೀಟವು ಬಂಗಾರದಿಂದಲೇ ಮಾಡಲ್ಪಟ್ಟಿದ್ದರೆ ಅಷ್ಟೇ ನೀರು ಆಚೆ ಬರಬೇಕು. ಮತ್ತೊಂದ್ಸರ್ತಿ ಮಾಡ್ದ, ಅಷ್ಟೇ ನೀರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂಮ್, ಘನಾಕೃತಿ ಚೇಂಜ್ ಆಗಿತ್ತು. ಯಾತಕ್ಕೆ ಚೇಂಜ್ ಆಗಿತ್ತು? ಅವನು ಅದಕ್ಕೆ ಕಳಪೆ ಬೆಳ್ಳಿ ಬೆರೆಸಿದ್ದ. ಅದರದ್ದು ಬೆಳ್ಳಿದು ಈ ಡೆನ್ಸಿಟಿ ಬಂಗಾರಕ್ಕಿಂತ ಕಮ್ಮಿ. ಬಂಗಾರಕ್ಕಿಂತ ಕಮ್ಮಿ ಆಗಿರೋದ್ರಿಂದ 5 kg ಮ್ಯಾಚ್ ಮಾಡೋದಕ್ಕೆ ಹೆಚ್ಚು ಬೆಳ್ಳಿ ಬೆರೆಸಲೇಬೇಕು. ಆಗ ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್ ಈಸ್ ಡಿಫರೆಂಟ್. ಆಗ ಅವನು ಗೊತ್ತಾಯ್ತು. ರಾಜನಿಗೆ ಹೇಳ್ದ, ಸ್ವಾಮಿ ಮೋಸ ಹೋಗಿದ್ದೀರಾ. ಇರ್ಲಿ, ಆಮೇಲೆ ಏನೋ ಪನಿಷ್ಮೆಂಟ್ ಕೊಟ್ಟನೋ ಏನೋ ಆಯ್ತು ಬಿಡಿ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸಂಯಮ ಅಂತಕ್ಕಂಥದ್ದು ಕೇವಲ ನಾವು ಯಾವುದೋ ಒಂದು ಆಧ್ಯಾತ್ಮಿಕತೆಗಷ್ಟೇ ಸೀಮಿತವಾದದ್ದಲ್ಲ. ಇದು ನಮ್ಮ ಜೀವನದಲ್ಲಿ ಪ್ರತಿ ಸಮಸ್ಯೆಗೂ ಅನ್ವಯಿಸ್ಕೋಬಹುದು. ಅಷ್ಟೇ ಅಲ್ಲ, ಯಾರ್ಯಾರು ಮಹಾನ್ ವಿಜ್ಞಾನಿಗಳು ಈ ಒಂದು ಪರಮ ಸತ್ಯವನ್ನು ಕಂಡುಕೊಂಡಿದ್ದಾರೋ ಅವರೆಲ್ಲರೂ ಒಂದು ಮಟ್ಟಕ್ಕಾದ್ರೂ ಸಂಯಮವನ್ನ ಆ ವಿಷಯದ ಮೇಲೆ ಸಾಧಿಸಿರ್ತಾರೆ. ಇದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಆ ವಿಸ್ಡಮ್ ಅನ್ನೋದು ಹಾಗೇ ಬಂದ್ಬಿಡುತ್ತೆ. ಇನ್ನೊಂದು ಅತಿ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಶ್ರೀನಿವಾಸನ್ ರಾಮಾನುಜನ್, ಅವ ಗ್ರೇಟೆಸ್ಟ್ ಮ್ಯಾಥಮ್ಯಾಟಿಷಿಯನ್. ಹೆಸರು ಕೇಳಿದಿರಲ್ವೇ? ರಾಮಾನುಜನ್ ಇದು ಒಬ್ಬ ಅದ್ಭುತವಾದಂತಹ ಮ್ಯಾಥಮ್ಯಾಟಿಷಿಯನ್. ಆತನಿಗೆ ಮ್ಯಾಥಮೆಟಿಕ್ಸ್ ಯಾರೂ ಏನು ಪಾಠ ಮಾಡಿರಲಿಲ್ಲ. ಫಾರ್ಮಲ್ ಎಜುಕೇಶನ್ ಅಂತ ಮ್ಯಾಥಮೆಟಿಕ್ಸ್ನಲ್ಲಿ ಯಾರು ಎಲ್ಲ ಬಹಳ ಬಡತನದಲ್ಲಿ ಇದ್ದಂಥ ಅವರು. ಆತನಿಗೆ ಕೆಲವೆಲ್ಲ ಸೊಪ್ರಕಟಿದಾಗ್ಬಿಡೋದು. ಅವ್ರಿಗೆ ಆ ಮ್ಯಾಥಮೆಟಿಕ್ಸ್ ಬಗ್ಗೆ ಎಷ್ಟು ಅವರಲ್ಲಿ ಆ ಧ್ಯಾನಸ್ಥ ಸ್ಥಿತಿ ಅಂತ ಹೇಳಿದ್ರೆ ಆತನಿಗೆ ಅನೇಕವು ಗೋಚರಿಸ್ಬಿಡೋದು. ಅವರೇ ಹೇಳ್ತಾರೆ, ನನಗೆ ಕನಸಿನಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. ನನ್ನ ಕುಲದೈವ ನಾಮಗಿರಿ ಅಂದರೆ ಫಾರ್ಮ್ ಆಫ್ ಲಕ್ಷ್ಮಿ, ಆ ದೈವ ಬಂದು ನನಗೆ ಈ ಜ್ಞಾನವನ್ನು ಕೊಡ್ತಾಳೆ. ಅಂಡ್ ಶಿ ರೈಟ್ಸ್ ಎವ್ರಿಥಿಂಗ್ ಫಾರ್ ಮಿ. ಅದಕ್ಕೇನೆ ರಾಮಾನುಜಮ್ದು ನೋಡಿದ್ರೆ ಅವ್ರದ್ದು ಇನ್ಫ್ಯಾಕ್ಟ್ ಒಂದು ಇನ್ಫೈನೈಟ್ ಸೀರೀಸ್ ಆನ್ ಪೈ ಅಂಡ್ 1/π ಇರಲಿ, ಅದ್ರ ಬಗ್ಗೆ ಹೇಳ್ತು ನೋಡಿ. ಅದರದ್ದು ದಟ್ ವಾಸ್ ಎ ವೆರಿ ಟಫ್ ಪ್ರಾಬ್ಲಮ್, ಹೌ ಟು ಗಿವ್ ಎಕ್ಸಾಕ್ಟ್ ನಂಬರ್ ಅಂತ. ಈ 1/π 22/7 ಇಸ್ ಓನ್ಲಿ ಅನ್ ಅಪ್ರಾಕ್ಸಿಮೇಟ್. ಅನೇಕರಿಗೆ ಗೊತ್ತಿರುತ್ತೆ, ಬಟ್ ಎನಿವೆ ದಟ್ ಡಸ್ ನಾಟ್ ಮ್ಯಾಟರ್. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸೂತ್ರ, ಈಕ್ವೇಷನ್
ಇವ್ರಿಗೆ ಕನಸಿನಲ್ಲಿ ಬಂತಂತೆ, ವೆರಿ ಕಾಂಪ್ಲೆಕ್ಸ್ ಈಕ್ವೇಷನ್. ಕನಸಲ್ಲಿ ಹಾಗೆ ಬಂದು ಇವ್ರು ಬರೆದು ಬಿಟ್ರಂತೆ ಫಸ್ಟ್, ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ದಿಸ್ ದಿ ಆನ್ಸರ್. ಆಮೇಲೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಆಮೇಲೆ ಅದನ್ನ ಫಿಸಿಕ್ಸ್ನಲ್ಲಿ ಅನೇಕ ಸಮಸ್ಯೆಗಳಿಗೆ, ಥಿಯರಿ ಆಫ್ ಸ್ಟ್ರಿಂಗ್ಸು, ಇದಕ್ಕೆಲ್ಲ ಬಳಸ್ಕೊಂಡಿದ್ದಾರೆ. ಅವ್ರಿಗೇನು ಅದೆಲ್ಲ ಗೊತ್ತಿರಲಿಲ್ಲ ಇದಕ್ಕೆಲ್ಲ ಬಳಸ್ಕೋಬಹುದು ಅಂತ. ಬಟ್ ಹಿ ಮೇಡ್ ದಟ್ ಹ್ಯಾಪನ್. ಅವ್ರೇನು ಹೇಳ್ತಾರೆ, ನಾನು ಈಕ್ವೇಷನ್ ನಾನೇನು ಕಂಡಿಡ್ದು ಏನೂ ಮಾಡಿಲ್ಲ, ನನಗೆ ಆಕೆ ಬರ್ದು ಹಿಂಗೆ ಬರಿತಾ ಇದ್ದು, ದೈವನೇ ಬರೆದಿರೋದು, ನಾನು ಅದನ್ನು ಕೊಟ್ಟಿದ್ದೀನಿ. ಸೊ ಅನೇಕ ಅವ್ರು ಮಾಡಿದ್ದ ಕೆಲಸಗಳು ಬಹಳಷ್ಟಕ್ಕೆ ಈ ರೀತಿಯಾದಂಥ ಒಂದು ಸಂಯಮ ಅವರಿಗೆ ಸಹಾಯ ಮಾಡಿದೆ. ಆ ಸಂಯಮದಿಂದ ಅವರು ಮ್ಯಾಥಮೆಟಿಕ್ಸ್ನಲ್ಲಿ ಅನೇಕ ಬಹಳ ಕಠಿಣವಾದಂತಹ, ಆವತ್ತಿನ ಕಾಲಕ್ಕೆ ಪರಿಹಾರ ಇಲ್ಲದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಆವಾಗ ಅವರು ಸಂಯಮ ಅಂತ ಕರೀದೇ ಇರ್ಬೋದು, ಅಥವಾ ಅವರು ನಾವೇನು ಇವತ್ತು ಈ ಧಾರಣ, ಧ್ಯಾನ, ಸಮಾಧಿ ಅಂತೆಲ್ಲ ಆ ರೀತಿ ಅವರು ಆ ಹಾದಿಯಲ್ಲಿ ಹೋಗದೇ ಇರ್ಬೋದು. ಆದರೆ ಅವರಿಗೆ ಅದು ಅಂತರ್ಗತವಾಗಿತ್ತು. ಆದರೆ ಈಗ ಪತಂಜಲಿಗಳು ಏನು ಹೇಳ್ತಾರೆ, ಆ ಒಂದು ಬೆಳಕಿನಲ್ಲಿ ನಾವು ಅವರ ಜೀವನವನ್ನು ಪರಿಶೀಲಿಸಿದ್ರೆ ನಮ್ಮ ಅರಿವು ಬರುತ್ತೆ, ಇದು ಸಂಯಮದಿಂದ ಸಾಧ್ಯವಾಗಿದೆ ಅಂತ. ಅದಕ್ಕೇನೆ ಈ ಸಂಯಮ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಂಯಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಧನೆ, ಧಾರಣ, ಧ್ಯಾನ, ಸಮಾಧಿ. ನಾವು ಸುಮ್ಮನೆ ಸಂಯಮ ಮಾಡ್ತೀನಿ ಅಂದ್ಬಿಟ್ಟು ಏನೋ ಉಚಿತ ಮಾಡಕ್ಕೆ ಹೋಗ್ಬಾರ್ದು, ಹಂಗೆ ಕೆಲ್ಸಕ್ಕೆ ಆಗಲ್ಲ. ಈ ಒಂದು ವಿಧದಲ್ಲಿ ಹೋಗಬೇಕು. ಇದರಿಂದ ಏನು ಪತಂಜಲಿಗಳು ಇದು ಹೇಳಿರೋದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಈ ಇಂಥವ್ರು ಯಾರದೇ ಒಬ್ಬ ವಿಶೇಷ ವ್ಯಕ್ತಿಗಳನ್ನು ತೆಗೆದುಕೊಳ್ಳಿ, ನಮಗೇನು ಅನ್ಸುತ್ತೆ, ಅಯ್ಯೋ ಆರ್ಕಿಮಿಡೀಸು ಅಥವಾ ರಾಮಾನುಜನ್, ಶ್ರೀನಿವಾಸನ್ ಇವ್ರದೆಲ್ಲ ಏನೋ ಮ್ಯಾಜಿಕ್ ಪವರ್, ಮಿಸ್ಟಿಕಲ್ ಪವರ್ ಅಂತ. ಇಲ್ಲ, ಪತಂಜಲಿ ಸೇಸ್ ಥ್ರೂ ದಿಸ್ ಸಾಧನ everyone can get it. Everyone can get that power which is natural, not unnatural, not supernatural. ಹಾಗಾಗಿ ಅವರು ಇದೆಲ್ಲರಿಗೂ ಸಾಧ್ಯ ಅನ್ನೋದನ್ನು ತೋರಿಸ್ತಾರೆ. ಮತ್ತೆ ಇದನ್ನೇ ನಾವು ಕೆಲದಕ್ಕೂ ಅನ್ವಯಿಸ್ಕೋಬಹುದು. ಈವನ್ ನಾವು ಹೂ ಆಮ್ ಐ ಅದನ್ನೇ ತಗೊಳ್ಳಿ, ಅದ್ರ ಮೇಲೆ ಸಂಯಮ ಮಾಡ್ತಾ 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 ಏನಾಗುತ್ತೆ, ಹೂ ಆಮ್ ಐ, ನನ್ನ ನಿಜ ಸ್ವರೂಪ ನನಗೆ ನೇರವಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನನಗೆ ಅಂತೇಳಿ ಸಾಧಕನಿಗೆ ಯಾರು ಅದ್ರ ಮೇಲೆ ಸಂಯಮ ಮಾಡ್ತಾನೋ ಅವನಿಗೆ ನೇರವಾಗಿ ಗೊತ್ತಾಗ್ಬಿಡುತ್ತೆ. ಅದು ನೇರವಾಗೇ ಗೊತ್ತಾಗಬೇಕು. ಯಾಕೆ? ಅದು ಪದಗಳಿಗೆ ಸಿಕ್ಕತಕ್ಕಂಥದ್ದಲ್ಲ. ಇದನ್ನೇ ಭಗವಾನ್ ರಮಣರು ಅವ್ರು ಈ ಪದಗಳನ್ನು ಬಳಸದೇ ಇರ್ಬೋದು, ಅವ್ರು ಈ ಸೆಡ್ ಸಿನ್ಸಿಯರ್ ಸೆಲ್ಫ್ ಎನ್ಕ್ವೈರಿ ಅಷ್ಟೇ ನೀನು ಮಾಡಬೇಕಾಗಿರೋದು. ಸೊ ಅದನ್ನೆಲ್ಲ ಈಗ ನಾವು ಪತಂಜಲಿಗಳ ಇದರಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಇದು ಸಂಯಮದಿಂದ ಸಾಧ್ಯ. ರಾಮಾನುಜಮ್ಮು ಒಂದು ಕಡೆ ಹೇಳ್ತಾರೆ, I have no knowledge of the methods of proof. I simply write down what the goddess tells me. ಆದ್ರೆ ಇದು ಹೇಗೆ ಸಾಧ್ಯ ಆಯಿತು? ಗಾಡೆಸ್ ಅಂದ ತಕ್ಷಣ ನಮಗೇನು ಬರುತ್ತೆ, ಓ ಏನೋ ಅವ್ರಿಗೆ ಒಲ್ದಿದೆ, ಏನೋ ಕುಲದೈವ. ಆ ಪತಂಜಲಿ ಸೇಸ್, ನೀನು ಅಷ್ಟಕ್ಕೆ ಸೀಮಿತ ಮಾಡ್ಕೋಬೇಡಪ್ಪ, ನೀನು ಯಾವುದಾದ್ರೂ ಒಂದು ಉತ್ತಮವಾದಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೇ ಧಾರಣ, ಧ್ಯಾನ, ಸಮಾಧಿಯನ್ನು ಸಾಧಿಸಿ ಸಂಯಮ ಜಯವನ್ನು ಪಡ್ಕೊಂಡ್ರೆ ಪ್ರಜ್ಞಾಲೋಕ, ಯು ವಿಲ್ ಆಲ್ಸೋ ಗೆಟ್ ದಟ್
ನಾಲೆಡ್ಜ್ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಹಾಗಾಗಿ ಪತಂಜಲಿ ಡಿಮಿಸ್ಟಿಫೈಸ್ ದಿಸ್ ಜೀನಿಯಸ್ ಅಂಡ್ ಎನ್ಲೈಟ್ಮೆಂಟ್. ಜ್ಞಾನ, ಎನ್ಲೈಟ್ಮೆಂಟ್, ಸಾಕ್ಷಾತ್ಕಾರ ಇದೆಲ್ಲವೂ ಎಲ್ಲರಿಗೂ ಸಾಧ್ಯ. ಯಾವಾಗ? ಸಂಯಮವನ್ನ ಸಾಧಿಸಿದರೆ. ಇದು ನಮ್ಮಂಥವ್ರೆಲ್ರಿಗೂ ಇದೊಂದು ಬಹಳ ದೊಡ್ಡ ಒಂದು ಧೈರ್ಯವನ್ನು ಕೊಡ್ತಕ್ಕಂಥದ್ದು. ಮತ್ತೆ ನಮಗೂ ಇದು ಒಂದು ಹೊಸ ಆಶಾಭಾವನೆಯನ್ನು ಕೊಡುತ್ತೆ. ಹೋಪ್. ಇದು ಯಾರಿಗೋ ಸಾಧ್ಯ ಆಗ್ತಕ್ಕಂಥದ್ದು ನಮ್ಮಂಥವ್ರಿಗೆ ಹೇಗೆ ಇಲ್ಲ. ಯಾಕೆ? ಪತಂಜಲಿ ಒಂದು ವೈಜ್ಞಾನಿಕವಾದಂಥ ಹಾದಿಯನ್ನು ಕೊಟ್ಟಿದ್ದಾರೆ. ಅದನ್ನು ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ. ಆಮೇಲೆ ನೋಡಪ್ಪ, ಸಂಯಮ ಇದರಲ್ಲಿ ಇಷ್ಟು ಸಂಯಮದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂದರೆ ನಮಗೆ ನ್ಯಾಚುರಲ್ ಆಗಿ ಅನಿಸುತ್ತೆ ಸಂಯಮ ಮಾಡಿಬಿಡ್ಬೇಕು. ನಾನು ಹೊತ್ಲ ಕಡೆ ಶ್ರೀನಿವಾಸ ರಾಮಾನುಜನ್ ಥರ ಏನಾದರೂ ಒಂದು ಮಾಡಿ ಏನಾನ ಕಂಡಿಡಿದು ಏನಾರು ಆಗ್ಬಿಡ್ಬೇಕು. ಆದರೆ ಅರ್ಜುನ ಸ್ವಲ್ಪ ತಿಳ್ಕೊ. ಅದಕ್ಕೆ ಪತಂಜಲಿಗಳು ಏನು ಮಾಡ್ತಾರೆ, ಮುಂದಿನ ಸೂತ್ರವನ್ನು ತಕ್ಷಣ ತಂದ್ಬಿಡ್ತಾರೆ. ಮುಂದಿನ ಸೂತ್ರ ಬರ್ಕೊಳ್ಳಯ್ಯ. ತಸ್ಯ ಭೂಮಿಷು ವಿನಿಯೋಗ. ತಸ್ಯ ಅಂತ ಹೇಳಿದ್ರೆ ಸಂಯಮದ. ಭೂಮಿಷು, ಭೂಮಿ ಅಂತ ಹೇಳಿದ್ರೆ ಫೀಲ್ಡ್, ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾವುದು? ಸಂಯಮದಲ್ಲಿ. ವಿನಿಯೋಗ. ಭೂಮಿಷು ವಿನಿಯೋಗ. ವಿನಿಯೋಗ ಅಂತ ಹೇಳಿದ್ರೆ ಇದನ್ನ ವಿನಿಯೋಗ ಮಾಡೋದು ಅಂತ ಉಪಯೋಗಿಸೋದು. ಇದನ್ನು ಉಪಯೋಗಿಸ್ಬೇಕಾದ್ರೆ ಭೂಮಿಷು ಅಂತ ಹೇಳಿದ್ರೆ ಮಟ್ಟಗಳಿದೆಯಪ್ಪ, ಮಟ್ಟಗಳಿದೆ, ಲೆವೆಲ್ಸ್. ಅದನ್ನು ನೀನು ತಿಳ್ಕೋಬೇಕು. ಏಕಾಏಕಿ ಏನೋ ಮಾಡ್ತೀನಿ ಅನ್ಬೇಡ. ಇದಕ್ಕೆಲ್ಲ ಕೆಲವು ಮಟ್ಟಗಳಿದೆ. ಈ ಸಂಯಮ is applied progressively at different stages. ಏನು ಪ್ರೋಗ್ರೆಸ್ಸು ಹೇಳಿದ್ದಾರೆ? ಧಾರಣ, ಕಾನ್ಸಂಟ್ರೇಷನ್ ಮಾಡ್ಬೇಕು. ನೀನು ಮಾಡೋಕ್ಕಾಗುತ್ತಾ ನೋಡು. ಸುಮ್ಮನೆ ಏಕಾಏಕಿ ನಾಳೆ ಯಾವುದೋ ಫಿಸಿಕ್ಸ್ ಬುಕ್ಕು, ಕೆಮಿಸ್ಟ್ರಿ ಬುಕ್ಕು ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಕೂತು ಸಾಯಂಕಾಲದಷ್ಟೊತ್ತಿಗೆ ಏನು ಗೊತ್ತಾಗ್ಲಿಲ್ವಲ್ಲ ಅಂತ ಹೋಗ್ಬೇಡ. ಇಟ್ ಹ್ಯಾಸ್ ಸೆವರಲ್ ಲೆವೆಲ್ಸ್. ಮೊದಲನೇದಾಗಿ ಕಾನ್ಸಂಟ್ರೇಷನ್, ಧಾರಣ ಮಾಡೋಕ್ಕಾಗತ್ಯಾ? 10 ನಿಮಿಷ ಕೂರ್ಲಾರೆ, 10 ನಿಮಿಷ. ಇನ್ನು ಅದರಲ್ಲೇ ಮನಸ್ಸರ ತೊಡಗಿಸ್ತೀನಿ ಅಂತಕ್ಕಂಥದ್ದು ವೆರಿ ಚಾಲೆಂಜಿಂಗ್. ಆದರೆ ಸಾಧ್ಯ ಇಲ್ಲ ಅಂತಲ್ಲ. ಮುಂದೆ ಎಲ್ಲ ಹೇಳ್ತಾರೋ, ವಿಲ್ ಗಿವ್, ಪತಂಜಲಿ ವಿಲ್ ಗೋ ಇನ್ ಟು ಮೋರ್ ಟೆಕ್ನಿಕ್ಯಾಲಿಟೀಸ್. ಆಮೇಲೆ ಏನಾಗಬೇಕು? ಆದ್ರೆ ಈ ಧಾರಣ ಕಾನ್ಸಂಟ್ರೇಷನ್ ಆಗ್ಬೇಕಾದ್ರೆ ಏನಾಗಬೇಕು? ಮಿಕ್ಕಿದ್ ಬಿಡಬಾರ್ದು ನಾವು. ಮನಸ್ಸು ತುಂಬಾ ಗೊಂದಲದಲ್ಲಿ ಇದ್ರೆ, ನಿನ್ನ ಜೀವನ ಕ್ರಮವೇ ಸರಿ ಇಲ್ಲದೆ ಇದ್ರೆ ನಿನಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಮೈಂಡ್ ವಿಲ್ ಬಿ ರೆಸ್ಟ್ಲೆಸ್. ಮನಸ್ಸು ತಳಮಳಗೊಳ್ತಾನೆ ಇರುತ್ತೆ. ಅದಕ್ಕೆ ಯಮ ನಿಯಮ ಜ್ಞಾಪಕ ಇದೆಯಾ? ಅದನ್ನ ನೀನು ಪಾಲಿಸ್ತಾ ಇರ್ಬೇಕು. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇದನ್ನು ಮಾಡ್ಕೋತಾ ಬಂದಿರಬೇಕು. ಆಮೇಲೆ ನಿನಗೆ ಅನೇಕ ವೇಳೆ ಒಂದ್ ಕಡೆ ಸರಿಯಾಗಿ ಕೂರ್ಲಿಕ್ಕಾಗಲ್ಲ. ಯಾಕೆ? ನಿನ್ನ ದೇಹ ಸಹಕರಿಸಲ್ಲ. ಹಿಂಗ ಅನ್ಬೇಕು ಅನ್ನೋದು, ಹಂಗ ಅನ್ಬೇಕು ಅನ್ನುತ್ತೆ.
ಆಗ ಮನಸ್ಸು ಮೊದಲೇನಾಗುತ್ತೆ, ಇದು ಬರೀ ಬರೀ ಇಂಪಾರ್ಟೆಂಟ್, ಆಮೇಲೆ ಪರವಾಗಿಲ್ಲ. ಆರಂಭಿಕ ಹಂತದಲ್ಲಿ ಇದು ಬೇಕು, ಅದಕ್ಕೆ ಆಸನ. ಮತ್ತೆ ಮನಸ್ಸಿಗೂ ಉಸಿರಾಟಕ್ಕೂ ಸಂಬಂಧ ಇದೆ. ಪ್ರಾಣಾಯಾಮ ಇದೆಲ್ಲ ಮನಸ್ಸಿಗೇನೆ. ಆಮೇಲೆ ಪ್ರತ್ಯಾಹಾರ, ಇಂದ್ರಿಯಗಳೆಲ್ಲ ಹೋಗ್ತಾ ಇರುತ್ತೆ, ಕೂತ್ಕೋ, ಎಲ್ಲ ಒಳಕ್ಕೆ ಎಳ್ಕೋ. ಆಮೇಲೆ ಧಾರಣ, ಧ್ಯಾನ, ಸಮಾಧಿ, ಇದೆಲ್ಲ ಹಂತಗಳು. ನಮ್ಗದೇ ಇರಲ್ಲ, ಆಸನ ಜಯವೇ ಇರಲ್ಲ. ಆಸನ ಜಯ ಇರಲ್ಲ ಅಂದ್ರೆ ಸರಿಯಾಗಿ ಕೂತ್ಕೊಳ್ಳೋದೇ ಇಲ್ಲ. ಯಾರು ಕೂತ್ಕೊಳ್ಳೋರು ಬಹಳ ಕಮ್ಮಿ. ಒಂದು ಅರ್ಧ ಗಂಟೆ ಕೂತ್ರೆ ಹೆಚ್ಚು, ಅರ್ಧ ಗಂಟೆ ಕೂತ್ರೆ ಹೆಚ್ಚು. ನೋಡಿ ಲೆಕ್ಕ ಹಾಕಿ, ನಮ್ಮಲ್ಲಿ ಎಷ್ಟು ಜನ 1 ಗಂಟೆಗಳ ಕಾಲ ಕೂತು ಓದ್ತೀವಿ. ಉದಾಹರಣೆ, ನಮ್ಮಲ್ಲಿ ಪತಂಜಲಿ ಯೋಗ ಸೂತ್ರಗಳು ಓದಿ ಅಂತ ಹೇಳಿದ್ರೆ ಮೊದಲನೇದೇನು ಬರುತ್ತೆ? ಟೈಮ್ ಇಲ್ಲ. ನೀವು ಓದ್ತಾ ಹೋದ್ರೆ ನೀವು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳಿ, ಇಡೀ ಯೋಗ ಸೂತ್ರಗಳು ಓದ್ಬೋದು. 196 ವಾಕ್ಯಗಳಷ್ಟೇ ಓದಿ ಮುಗಿಸ್ಬಿಡ್ಬೋದು ಅರ್ಧ ಗಂಟೆ. ನಮ್ದೇನು ಸಮಸ್ಯೆ ಅಂದರೆ ಕೂರಲ್ಲ, ಧಾರಣ ಪ್ರತ್ಯಾಹಾರ ಇಲ್ಲ. ಕಾರಣ ಏನಪ್ಪ? ಮೊಬೈಲ್ ಪ್ರಮುಖ ಕಾರಣ. ಅದರಲ್ಲಿ ಏನು ವಿವಿಧ ರೀತಿಯ ಗುನುಗು. ಅದು ಇಮೇಲ್ ಬಂದ್ರೆ ಒಂಥರ ಗುನುಗುತ್ತೆ, ವಾಟ್ಸ್ಯಾಪ್ ಬಂದ್ರೆ ಒಂಥರ ಗುನುಗುತ್ತೆ, SMS ಬಂದ್ರೆ ಒಂಥರ. ಹೋಯ್ತು, ಆ ಕಡೆ ಹೊಟ್ಟೋಗ್ಬಿಡುತ್ತೆ ಮನಸ್ಸು. ಅಕಸ್ಮಾತ್ ಒಂದು 5 ನಿಮಿಷ ಏನು ಗುನುಗಲಿಲ್ಲ ಅಂದ್ರೆ ಅದು ಮಹಾ ಸಂಕಟ. ಅಯ್ಯೋ ಇದೇನಪ್ಪ, ಏನು ಬರಲಿಲ್ಲ, ನೆಟ್ವರ್ಕ್ ಇದೆಯೋ ಇಲ್ವೋ, ಇದು ಸಮಸ್ಯೆ. ಈ ರೀತಿ ಇರುವಾಗ ಇಲ್ಲ ಆಸನ ಜಯ ಇಲ್ಲ, ಇಂದ್ರಿಯ ಜಯ ಇಲ್ಲ, ಮನೋಜಯ ಇಲ್ಲ. ಅದಕ್ಕೆ ಹಂತವಾಗಿ ಇದನ್ನ ರೂಢಿಸ್ಕೋಬೇಕಪ್ಪ. ಸಂಯಮ ಇಸ್ ಆಲ್ವೇಸ್ ಇನ್ ಸ್ಟೇಜಸ್. ಆ ಒಂದು ಹಂತದಲ್ಲೇ ನೀನು ಹೋಗ್ಬೇಕು. ಅದಕ್ಕೇನೆ ನಮ್ಮಲ್ಲಿ ಏನು ಮಾಡ್ತೀವಿ ನಾವು, ಮೊದಲು ಇದರಲ್ಲಿ ಕೂರಿಸಿದ್ರೆ, ಮೊದಲು ಕೂತ್ಕೊಳ್ಳಿ, ನಿಮ್ಮ ದೇಹವನ್ನು ಗಮನಿಸಿ ಎಲ್ಲ ಹೇಳ್ತೀವಲ್ವ. ವಾಚ್ ಯುವರ್ ಪೋಸ್ಚರ್, ದೆನ್ ವಾಚ್ ಯುವರ್ ಬ್ರೀದಿಂಗ್. ಇದೆಲ್ಲ ಹಂತಗಳು. ಹಾಗಾಗಿ ನಾವು ಈ ಹಂತಗಳನ್ನು ಕಡೆಗಣಿಸಬಾರದು. ಇದು ಜೀವನಕ್ಕೂ ಪಾಠ. ಜೀವನದಲ್ಲಿ ನಾವು ಅನೇಕ ವೇಳೆ ಎಡವೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾವು ಹಂತವಾಗಿ ಹೋಗುವುದನ್ನೇ ಬಿಟ್ಬಿಟ್ಟಿದ್ದೀವಿ. ತಕ್ಷಣ ಅದು ಏನಾದ್ರು ಸ್ವಲ್ಪ ಒತ್ತಡದ ಸನ್ನಿವೇಶ ಬಂತು ಅಂತ ಹೇಳಿದ್ರೆ ಖಚಿತವಾಗಿ ತಪ್ಪು ನಿರ್ಧಾರವನ್ನೇ ಮಾಡ್ತೀವಿ. ಯಾಕೆ? ನಾಟ್ ಆರ್ಗನೈಸ್ಡ್. ಲೆವೆಲ್ ಬೈ ಲೆವೆಲ್ ಹೋಗೋದೇ ಇಲ್ಲ. ಏನಾದ್ಮೇಲೆ ಏನಾಗಬೇಕು, ವಿವೇಚನೆ ಇರಲ್ಲ. ಮನಸ್ಸು ಸರಿಯಾದ ರೀತಿಯಲ್ಲಿ ತರಬೇತಿಗೊಂಡಿದ್ದರೆ ನಾವು ಸಂಯಮದಿಂದ ರಾಮಾನುಜಂ ತರ ಈಕ್ವೇಷನ್ ಎಲ್ಲ ಬರಿತೀವೋ ಬಿಡ್ತೀವೋ, ವಿವೇಚನೆ ಆದರೂ ಚೆನ್ನಾಗಿರುತ್ತೆ ಜೀವನದಲ್ಲಿ. ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಬಹಳಷ್ಟು ಕಮ್ಮಿ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಬಹಳ ಬಹಳ ಹಿಡಿಸ್ತು. ಇದು US ಏರ್ವೇಸ್ ಫ್ಲೈಟ್ 1549. ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬೇಕು. ಇದು ನಡೆದಿದ್ದು ಜನವರಿ 15, 2009. ಅಲ್ಲಿ ಈ ಒಂದು ಫ್ಲೈಟು ಎಲ್ಲೋ ಲಾ ಗಾರ್ಡಿಯಾ ಏರ್ಪೋರ್ಟ್, NYC ಅಂದ್ರೆ ಏನಪ್ಪ, ನ್ಯೂಯಾರ್ಕ್ ಸಿಟಿನಾ?
ಅಲ್ಲಿಂದ ಚಾರ್ಲೋಟೆ, NC ಅಂದ್ರೇನು, ನಾರ್ತ್ ಕ್ಯಾರೋಲಿನಾ. ಅದೆಲ್ಲ ತಿಳ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಕಷ್ಟ. ಅಲ್ಲಿ ಹೋಗ್ತಾ ಇರತಕ್ಕಂಥದ್ದು. ಇದೇನಾಗಿದೆ, ಈ ನ್ಯೂಯಾರ್ಕ್ ಏರ್ಪೋರ್ಟ್ ಅಲ್ಲಿ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆಗಿ 2 ನಿಮಿಷ ಆಗಿದೆ. ಇಟ್ ಈಸ್ ಇದು A320 ಏರ್ಬಸ್, ಬಿಗ್ ಫೆಲೋ, ಬಿಗ್ ಬರ್ಡ್, 2 engines, ವೆರಿ ಪವರ್ಫುಲ್ ಇಂಜಿನ್ಸ್. 2 ನಿಮಿಷ ಆಗಿ ಟೇಕ್ ಆಫ್ ಆಗಿದೆ. ಸುಮಾರು 3000 ಫೀಟ್ ಆಲ್ಟಿಟ್ಯೂಡ್ ಹೋಗಿದೆ. ಅಲ್ಲೇ ಗ್ರೂಪ್ ಆಫ್ ಗೀಸ್, ಅಂದ್ರೆ ಪಕ್ಷಿಗಳು, ಇಡೀ ಒಂದು ಗ್ರೂಪ್ ಮೇಲಕ್ಕೆ ಬಂದ್ಬಿಟ್ಟಿದೆ. ಮೇಲೆ ಬಂದು 2 ಇಂಜಿನ್ ಒಳಗಡೆ ಹೊಟ್ಟೋಗ್ಬಿಟ್ಟಿದೆ. ದಟ್ ದಿ ವರ್ಸ್ಟ್ ಥಿಂಗ್ ಟು ಹ್ಯಾಪನ್ ಇನ್ ಫ್ಲೈಟ್. ಬರ್ಡ್ ಹಿಟ್ ಅಂತ ಕರೀತಾರೆ. ಬರ್ಡ್ ಹಿಟ್ ಆಯಿತು ಅಂತ ಹೇಳಿದ್ರೆ ಜನರಲಿ ಇಟ್ ಇಸ್ ಆಲ್ ಫೇಟಲ್, ವೆರಿ ಡೇಂಜರಸ್. ಅದಕ್ಕೇನೆ ಈ ಪಕ್ಷಿಗಳನ್ನು ಓಡಿಸೋದಕ್ಕೆ ಏರ್ಪೋರ್ಟಲ್ಲಿ ಬೇಕಾದಷ್ಟು ಥರ ಉಪಾಯಗಳನ್ನು ಮಾಡ್ತಾನೆ ಇರ್ತಾರೆ. ಕೆಲವು ನಮಗೆ ಗೊತ್ತಾಗುತ್ತೆ, ಕೆಲವು ನಮಗೆ ಗೊತ್ತಾಗಲ್ಲ. ಅದಕ್ಕೆ ಬೇಕಾದಷ್ಟು ಪ್ರಯೋಗಗಳು ನಡೀತಾ ಇದೆ ಇವತ್ತಿಗೂ, ಇನ್ಕ್ಲೂಡಿಂಗ್ ಯೂಸಿಂಗ್ ಸಮ್ ಸಾರ್ಟ್ ಆಫ್ ಕೆಮಿಕಲ್ಸ್, ಸಮ್ ಸ್ಮೋಕ್ ಬಾಂಬ್, ಸೋ ಮೆನಿ ಥಿಂಗ್ಸ್ ನಡೀತಾನೆ, ಬಿಕಾಸ್ ವೆರಿ ಡೇಂಜರಸ್. ಇಲ್ಲ, ಹಂಗಾಗೋಗಿದೆ, ಹೊಡೆದು ಬಿಟ್ಟಿದೆ. ಹೊಡೆದ್ರೆ ಏನಾಯಿತು, 2 ಇಂಜಿನ್ಗಳು ದೇ ಗಾಟ್ ಸೀಸ್ಡ್. ಸುಟ್ಟು ವಾಸನೆ ಬರ್ತಾ ಇದೆ. ಇಂಜಿನ್ ಲಾಸ್ಟ್ ಪವರ್, ನೋ ಪವರ್, ಗಾನ್. ಆಲ್ಟಿಟ್ಯೂಡು ಅಬೌಟ್ 3000 ಫೀಟ್ ಅಷ್ಟೇ, ಜಾಸ್ತಿ ಇಲ್ಲ. ಅಂದರೆ ನೋಡಿ, ಎಷ್ಟು ಟೈಮ್ ಮೇಲೆ ಎಷ್ಟೊಂದು ಇರುತ್ತೆ. ಅಂದರೆ ಪೈಲಟ್ಗೆ ಇರೋ ಅವಕಾಶ ಕೇವಲ ಒಂದು 3 ನಿಮಿಷ ಅಷ್ಟೇ. ಈಗ ಇನ್ 3 ಮಿನಿಟ್ಸ್ನಲ್ಲಿ ಹ್ಯಾಸ್ ಟು ಡೂ ಸಮಥಿಂಗ್, ಬಿಕಾಸ್ ಕೇವಲ 3000 ಅಡಿ ಟೇಕ್ ಆಫ್ ಆಗ್ಬಿಟ್ಟಿದೆ. ಟೇಕ್ ಆಫ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮುಂದೆ ನೋಡಿದ್ರೆ ಎಲ್ಲ ಜನವಸತಿ ಪ್ರದೇಶ. ಸೊ ನಾವು ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಅವನು ಒಬ್ಬ ಪೈಲಟ್, ಅವನ ಹೆಸರು ಸಲ್ಲಿ, ಇದೇನೋ ಉದ್ದದ ಹೆಸರು ಇರುತ್ತೆ, ಸಲ್ಲಿ ಅಂತ ಇಟ್ಕೊಳ್ಳಿ. ದಟ್ ಈಸ್ ಹಿಸ್ ನೇಮ್. ನಾವು ಈ ದಿ ಚೀಫ್ ಪೈಲಟ್, ಹಿ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಅವನೇನು ಮೊದಲನೇದು ಏನಪ್ಪ ಅಂತೇಳಿ, ಹಿ ಡಿಡ್ ನಾಟ್ ಪ್ಯಾನಿಕ್ ಬಿಕಾಸ್ ಹಿ ವಾಸ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್, ನಂಬರ್ 1. ನಂಬರ್ 2, ಹಿ ಹ್ಯಾಡ್ ಪ್ರಾಕ್ಟೀಸ್ಡ್. ಸಿಮ್ಯುಲೇಟರ್ಸ್ ಇರುತ್ತೆ ಈ ಏರ್ಕ್ರಾಫ್ಟ್ಗಳಿಗೆಲ್ಲ. ಅಲ್ಲಿ ಯು ಕ್ಯಾನ್ ಸಿಮ್ಯುಲೇಟ್ ಲಾಟ್ ಆಫ್ ಥಿಂಗ್ಸ್, ಇನ್ಕ್ಲೂಡಿಂಗ್ 1 engine ಫೇಲ್ಯೂರ್, 2 engine ಫೇಲ್ಯೂರ್. 2 engine ಫೇಲ್ಯೂರ್ ನಾರ್ಮಲಿ ವೆರಿ ರೇರ್, ಆಗಲ್ಲ. 1 engine ಫೇಲ್ಯೂರ್ ಆಗುತ್ತೆ. ವಿತ್ 1 engine ದೇ ನೋ ಹೌ ಟು ರೀಚ್ ದಿ ನಿಯರೆಸ್ಟ್ ಏರ್ಪೋರ್ಟ್. ಅದು ತುಂಬ ನಡೆದಿದೆ. 1 engine ವರ್ಕ್ ಆಗ್ತಾ ಇದ್ರೆ ಪೈಲಟ್ ಈಸ್, he will not be anxious, he will confidently he will bring down. But ಇಲ್ಲಿ 2 engine ಹೋಗಿದೆ. And apparently during simulation he had practiced by himself. 2 engine failure ಆದರೆ ಏನಾಗುತ್ತೆ. ಸೊ ಈಗ ಇರೋದು 3 ನಿಮಿಷ. ನಾವು ಈಸ್ ದಿ ಮೇನ್ ಪೈಲಟ್. ಇನ್ನೊಬ್ಬ ಫಸ್ಟ್ ಆಫೀಸರ್ ಜೆಫ್ ಅಂತ ಒಬ್ಬ ಇದ್ದ. ಅವನಿಗೆ ಫಸ್ಟ್ ಹೇಳ್ದ, ಫಸ್ಟು ಲೆಟ್ ಅಸ್ ನಾಟ್ ರಿಯಾಕ್ಟ್ ಬ್ಲೈಂಡ್ಲಿ. 3 ಮಿನಿಟ್ಸ್ ಅಷ್ಟೇ ಇರೋದು ನೋಡಿ, 3 ಮಿನಿಟ್ಸಲ್ಲಿ ಎಲ್ಲ ಆಗ್ಬಿಡ್ಬೇಕು. ಫಸ್ಟ್ ಅವನು ಹೇಳ್ದ, ನೋಡು, 1 ಚಾನ್ಸ್, ಅಟೆಂಪ್ಟ್ ಟು ರೀಸ್ಟಾರ್ಟ್ ದಿ ಇಂಜಿನ್. ಆಬ್ವಿಯಸ್ ಥಿಂಗ್, ಅಕಸ್ಮಾತ್ ರೀಸ್ಟಾರ್ಟ್ ಆದರೆ ಗುಡ್, ನೋ ಪ್ರಾಬ್ಲಮ್. ರೀಸ್ಟಾರ್ಟ್ ಮಾಡ್ದ. ಇಟ್ ಡಿಡ್ ನಾಟ್ ಸ್ಟಾರ್ಟ್. He said it is not responding. Then he said, okay, now already 1 minute is over. Now we have to do something. Where can we land? ಒಂದು ರಿಟರ್ನ್. ಈಗಾಗಲೇ ಸುಮಾರು 7 ಕಿಲೋಮೀಟರ್ ಬಂದ್ಬಿಟ್ಟಿದ್ರಂತೆ. ರಿಟರ್ನ್ ಅಂತ ಹೇಳಿದ್ರೆ ಈ ದೊಡ್ಡ ಏರ್ಕ್ರಾಫ್ಟ್ ಟರ್ನ್ ಮಾಡೋದು ಇಟ್ ಇಸ್ ನಾಟ್ ಈಸಿ, ವೆರಿ ಡಿಫಿಕಲ್ಟ್. ಟರ್ನಿಂಗ್ ರೇಡಿಯಸ್ ಈಸ್ ಲಾರ್ಜ್, ಬಟ್ ಅಷ್ಟರಲ್ಲಿ ಬಿದ್ದಾಗ್ಬಿಡುತ್ತೆ, ಕಷ್ಟ.
ಇನ್ನೊಂದು ಏರ್ಪೋರ್ಟ್ ಇತ್ತಂತೆ, ದಟ್ ಈಸ್ ಅಬೌಟ್ 8 miles. ಅದು ರೀಚ್ ಆಗೋಕ್ಕೂ ಕಷ್ಟ, ವೆರಿ ಟಫ್. ಆಗ 2 minutes ಆಗೋಯ್ತು. ದೆನ್ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಆಗ ಚೀಫ್ ಪೈಲಟ್ ಸೆಡ್, ವಿ ಆರ್ ಜಸ್ಟ್ ಅಬೌವ್ ದಿ ಹಡ್ಸನ್ ರಿವರ್, ನದಿ ಮೇಲೆ ಹೋಗ್ತಾ ಇದ್ದೀವಿ, ಲೆಟ್ ಅಸ್ ಲ್ಯಾಂಡ್ ಆನ್ ರಿವರ್. ಬಟ್ ಹೌ ಡು ಯು ಲ್ಯಾಂಡ್? ಇಟ್ ಇಸ್ ಆಲ್ಸೋ ನಾಟ್ ಈಸಿ. ರಿವರ್ ಮೇಲೆ ಲ್ಯಾಂಡ್ ಮಾಡಬೇಕಾದ್ರೂ, ಬಿಕಾಸ್ ನೀರಿನ ಮೇಲೆ ಡೈ ಹೊಡಿಬೇಕಾದ್ರೆ ನೀವು ಅಕಸ್ಮಾತ್ ಫ್ಲಾಟ್ ಆಗಿ ಹಿಂಗೆ ಹೊಡೆದ್ರೆ ವೆರಿ ಡೇಂಜರಸ್. ಅದು ಹಿಂಗೆ ಹೋಗ್ಬೇಕು, ಸ್ಟ್ರೀಮ್ ಲೈನಲ್ಲಿ ಹೋದ್ರೆ ನೀರೊಳಗಡೆ ಹೋಗ್ತಾರೆ. ಹಿಂಗೇನಾದ್ರೂ ಬಿದ್ದರೆ ಇಟ್ ಈಸ್ ಆಸ್ ಡೇಂಜರಸ್ ಆಸ್ ಹಿಟ್ಟಿಂಗ್ ದಿ ಗ್ರೌಂಡ್. ಯಾಕೆ ನೀರೂ ಅಷ್ಟು ಒತ್ತಡವನ್ನು ಉಂಟು ಮಾಡಬಲ್ಲ. ಸೊ ಆಗ ಏನು ಪ್ರೊಸೀಜರ್ ಅಂತ ಹೇಳಿದ್ರೆ, ಏರ್ಕ್ರಾಫ್ಟ್ ಹೋಗ್ತಾ ಇದ್ರೆ ಯು ಶುಡ್ ಮೇಕ್ ದಿ ಏರ್ಕ್ರಾಫ್ಟ್ ಲಿಟಲ್ ಪಿಚ್ ಅಪ್, ಬ್ರಿಂಗ್ ಇಟ್ ಡೌನ್. ಫಸ್ಟ್ ದಿ ಟೈಲ್ ಶುಡ್ ಸಿ ದಿ ವಾಟರ್, ದೆನ್ ಯು ಮಸ್ಟ್ ಪಿಚ್ ಡೌನ್. ಇದು ಪ್ರೊಸೀಜರ್. ಅದಕ್ಕೆ ತಕ್ಷಣ ಏನು ಮಾಡಿದ್ರು ಅವರು, ಫ್ಲ್ಯಾಪ್ಸ್ ಅಂತ ಇರುತ್ತೆ ವಿಂಗ್ಸ್ ಹಿಂದ್ಗಡೆ, ಅದೆಲ್ಲ ಡೋಂಟ್ ವರಿ, ಅದನ್ನು ಡಿಪ್ಲಾಯ್ ಮಾಡ್ತಾರೆ. ಆ ಡಿಪ್ಲಾಯ್ ಮಾಡಿದ್ರೆ ಏನಾಗುತ್ತೆ, ಯು ವಿಲ್ somehow have some more lift to hold on to the aircraft. ನೀವೇ ಕಡೆಯಲ್ಲಿ ಹೋಗ್ತಾ ನೋಡಿರ್ತೀರ, ಅದು ಇಳಿಬೇಕಾದ್ರೆ whenever the aircraft becomes slow, they open the flaps to increase the lift. ಅದನ್ನು ಮಾಡಿ ಇಳಿಸಿ, ಆ್ಯಂಡ್ ದಿಸ್ ಫೆಲೋ ಸಲ್ಲಿ ಎಲ್ರಿಗೂ ಪ್ರಾಪರ್ ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ರಿಗೂ ಹೇಳಿದಾನ ಅವನು. ಅಷ್ಟರಲ್ಲಿ ನೀವು ಬ್ಯಾಗು ಅದು ಇದು ತಗೊಳಕ್ಕೆ ಹೋಗಬೇಡಿ. as soon as the exit is open, jump into water, that's it. exit ಮಾಡಿ 2 ಸತಿ ಅವನು ಏರ್ಕ್ರಾಫ್ಟ್ ಲ್ಯಾಂಡ್ ಆದಮೇಲೆ 2 ಸತಿ ಓಡಾಡಿ, ಯು ಆರ್ ದಿ ಲಾಸ್ಟ್ ಫೆಲೋ ಟು ಗೆಟ್ ಔಟ್. ಸೊ ಹೌ ದಿಸ್ ವಾಸ್ ಪಾಸಿಬಲ್, ಐ ವಾಸ್ ವಂಡರಿಂಗ್. ಇದೆಲ್ಲ ಒಂಥರ ಈ ಮನಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಇಟ್ ಕುಡ್ ಬಿ ಎ ಟೆಕ್ನಿಕಲ್ ಥಿಂಗ್, ಬಟ್ ನೀವು ಯೋಗ ಪರ್ಸ್ಪೆಕ್ಟಿವ್ ಅಲ್ಲಿ ಆತನ ಮನಸ್ಸನ್ನು ನೋಡಿದ್ರೆ ಯು ವಿಲ್ ವಂಡರ್ ಹೌ ಇನ್ 3 minutes so many things so systematically has gone. ಫಸ್ಟು ಯಾರೇ ಆಗಲಿ ಇಂಜಿನ್ ರೀಸ್ಟಾರ್ಟ್ ನೋಡ್ದ, ಆಮೇಲೆ ಏನು ಮಾಡ್ಬೋದು ಯೋಚನೆ ಮಾಡ್ದ, ಅಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಿ ಹೋಗೋಕ್ಕಾಗಲ್ಲ, ನದಿ ಇದೆ, ನದಿಲಿ ಹೆಂಗೆ ಹೋಗ್ಬೇಕು ಅಷ್ಟೇ. ಅಷ್ಟರಲ್ಲಿ ಏನು ಗಾಬರಿ ಮಾಡಿಕೊಂಡು ಏನಿಲ್ಲ. ಅದಕ್ಕೆ ಇದು ಅಂತ ಹೇಳಿದ್ರೆ, ಇದು ಒಂದು ನಾವು ಪ್ರತಿಯೊಬ್ಬರು ಗಮನಿಸಬೇಕು, ಹೇಗೆ ಒಂದು ಯೋಗದ ಮನಸ್ಥಿತಿ ಇರುತ್ತೆ, ಆತ ಹೇಗೆ ಒಂದರ ನಂತರ ಒಂದನ್ನು ಅಳವಡಿಸ್ಕೊಂಡು ಹೇಗೆ ಇದು ಮಾಡ್ದ ಅಂತ. ಆಮೇಲೆ ಆತ ಒಂದು ಪುಸ್ತಕ ಬರೆದಿದ್ದಾನೆ, ಹೈಯೆಸ್ಟ್ ಡ್ಯೂಟಿ ಅಂತ. ಅಲ್ಲಿ he says something very interesting. Everything we know in aviation is written in blood. Checklists exist because someone died when a step was skipped. ಒಂದು ಸ್ಟೆಪ್ ಬಿಟ್ಬಿಟ್ಟಿರೋದ್ರಿಂದ ಇದಾಯಿತು ಅಂತ. I don't do anything extraordinary, or rather I did not do anything extraordinary. I just followed the procedure we had practiced, but I followed it without skipping, even when time was gone. ಇದು ನಿಜವಾಗ್ಲೂ ನಮ್ಮ ಬದುಕಿನಲ್ಲೂ ಬಹಳ ಮುಖ್ಯ. ಸಾಧನೆಯ ವಿಷಯದಲ್ಲಿ ಅತಿ ಮುಖ್ಯ, ವೆರಿ ಇಂಪಾರ್ಟೆಂಟ್. ವಿ ಶುಡ್ ನಾಟ್ ಸ್ಕಿಪ್. ಇರಲಿ ಬಿಡಿ, ಯಮ ನೇಮ ಯಾತಕ್ಕೆ ಬಿಡ್ರಿ, ನಾವು ಧ್ಯಾನ ಮಾಡ್ಬಿಡ್ತೀವಿ, ಆಗಲ್ಲ. ಪತಂಜಲಿ ವಿಲ್ ಲಾಫ್ ಅಟ್ us. He says, no, you are stupid. You will. That is how you will be surprised. There is a, I forget, ನನಗೆ ಮರ್ತೋಯ್ತು ಎಲ್ಲಿದು ಅಂತ. There is a journal paper on depression in long-term meditators. ಕೇಳಿದ್ದೀರಾ? ಈಗ ನನಗೆ ಮೊದಲು ಈ ಟೈಟ್ಲ್ಗಳೆಲ್ಲ ನನಗೂ ಅಷ್ಟಾಗಿ ಇಷ್ಟ ಆಗ್ತಿಲ್ಲ, ಬಟ್ ಈಗ ಇದು ಓದ್ತಾ ಇರ್ಬೇಕಾದ್ರೆ ಅನಿಸ್ತಾ ಇದೆ, ಓ ಮೇ ಬಿ ಇಫ್ ಯು ಸ್ಕಿಪ್ ಸಮ್ ಆಫ್ ದಿ ಸ್ಟೆಪ್ಸ್ ಥಿಂಕಿಂಗ್ ದಟ್ ಓಕೆ ಏನೋ ಮಾಡ್ಬಿಡ್ತೀನಿ ಅಂತ, ಅದಾಗಲ್ಲ. ಅದಕ್ಕೆ ಇದೊಂದು
ಉದಾಹರಣೆ, ಯೋಗದ ಮನಸ್ಥಿತಿ ಅಂದರೆ ಹೇಗಿರಬೇಕು, ಮತ್ತೆ ಈ ಒಂದು ಇದನ್ನು ಹೇಗೆ ನಾವು ಹಂತ ಹಂತವಾಗಿ ಯಾವುದನ್ನ ನಾವು ಫಾಲೋ ಮಾಡಬೇಕೋ ಅದನ್ನು ಮಾಡಬೇಕು. ಅದನ್ನು ನಾವು ವಿ ಶುಡ್ ನಾಟ್ ಬೈಪಾಸ್ ಅಂತ ಇಷ್ಟು ಹೇಳಿ, ಈ ನಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ಹೀಗೆ ಹಂತ ಹಂತವಾಗಿ ರೂಢಿಸಿಕೊಳ್ಳಬೇಕು. ಇದು ಇಲ್ಲಿ ಬಹಳ ಮುಖ್ಯ. ಅದಕ್ಕೆ ಪತಂಜಲಿಗಳು ಇದಕ್ಕೆ ವಿಶೇಷವಾಗಿ ಹೇಳ್ತಾರೆ. ಯಾವುದಕ್ಕೆ? ಈ ಧಾರಣ, ಧ್ಯಾನ, ಸಮಾಧಿ, ಇದಕ್ಕೆ ಮತ್ತೆ ಅವರು ಮುಂದುವರೆದು ಮತ್ತೊಂದು ವಿಂಗಡಣೆಯನ್ನ ಮಾಡ್ತಾರೆ ವಿಶೇಷವಾಗಿ. ಅದು ಮುಂದಿನ ಸೂತ್ರ. ಏನ್ ಹೇಳ್ತಾರೆ? ತ್ರಯಂ ಅಂತರಂಗಂ ಪೂರ್ವೇಭ್ಯ. ತ್ರಯಂ ಅಂತ ಹೇಳಿದ್ರೆ ಇದು ಮೂರು. ಯಾವುದು ಮೂರು? ಧಾರಣ, ಧ್ಯಾನ, ಸಮಾಧಿ. ಇದು ಮೂರು. ತ್ರಯಂ ಅಂತರಂಗಂ, ಇವು ಒಳ ಅಂಗಗಳು. ಒಳ ಅಂಗಗಳು ಅಂದ್ರೆ ಅಂತರಂಗ, ಒಳ ಅಂಗಗಳು. ಪೂರ್ವೇಭ್ಯ, ಹಿಂದಿನದಕ್ಕಿಂತ ಅಂದ್ರೆ ಹಿಂದಿನ 5 ಇದೆಯಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಅದಕ್ಕಿಂತ ಇದು ಬಹಳ ಹತ್ತಿರದ್ದು ಅಂತ ಹೇಳಿದ್ರು. ಯಾಕೆ ಈ ಥರ ಹೇಳಿದ್ರು? ಇದು ಮೂರಕ್ಕೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟರು. ಯಾಕೆ ಈ ಥರ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಾಯಶಃ ಒಂದು ಕಾಮನ್ ಸೆನ್ಸಿಕಲ್ ಅಪ್ರೋಚ್ ತಗೊಂಡ್ರೆ ಗಟ್ಟಿಯಾಗಿ ನಿಲ್ಲೋದು ಇವು ಮೂರೇ. ನೀವೇ ಯೋಚನೆ ಮಾಡಿ. ನಮಗೆ ಈ ದೇಹಕ್ಕೆ ವಯಸ್ಸಾಗ್ತಾ ಆಗ್ತಾ ಈ ಯಮ ಅಂದ್ರೆ ಏನಪ್ಪ? ಅಹಿಂಸ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದೆಲ್ಲ ಬಹಳ ಮುಖ್ಯ. ಯಾವಾಗ ಆಗುತ್ತೆ ಹೇಳಿ? ತುಂಬಾ ಯೌವನದಲ್ಲಿದ್ದಾಗ. ಎಲ್ಲ ವಯಸ್ಸಾಗ್ಬಿಟ್ಟಿದೆ, ಇವರೇ ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಯಾರಿಗೆ ಹಿಂಸೆ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಒಂದು ಹೋಗ್ಲಿ, ಯಾರಿಗಾರು ಬೈದು ಹಿಂಸೆ ಮಾಡ, ನಿನ್ ಬೈಸ್ಕೊಳಕ್ ಯಾರು ಬರ್ತಾರೆ? ಯಾರು ಬರ್ತಾರೆ? ಇವತ್ತಿನ ಪ್ರಪಂಚದಲ್ಲಿ ಯಾರು ಬರ್ತಾರೆ? ಯಾರು? ಮತ್ತು ಇನ್ನೊಂದು ಅನೇಕ ಸರ್ತಿ, ಡೋಂಟ್ ಟೇಕ್ ಬಿ ರಾಂಗ್, ಮನೆಯಲ್ಲಿ ತುಂಬಾ ಹಿರಿಯರು ಅಥವಾ ವಯಸ್ಸಾದವ್ರು ಏನಾದ್ರು ಬೈದ್ರೆ ನಕ್ಬಿಡ್ತಾರೆ. ನಕ್ಬಿಟ್ಟು ಇನ್ಯಾರು ಇದ್ರೆ ವಯಸ್ಸಾಗಿದೆ ಏನೋ ಹೇಳ್ತಾ ಇರ್ತಾರೆ, ಬದಿಗೋಬೆ ಅಂತ. ಹಾಗಾಗಿ ನಮಗೆ ಯಮ ಬಿಕಮ್ಸ್ ಇರ್ರಿಲೆವೆಂಟ್. ಅಹಿಂಸ, ಸತ್ಯ, ಯಾರಿಗೆ ಮಾತೆ ಕೇಳಂದ್ರೆ ಸುಳ್ಳು ಹೇಳಿದ್ರೇನು ಸತ್ಯ ಆಗ. ಅಷ್ಟೇ, ಏನ್ ಕಳ್ತನ ಮಾಡ್ತೀಯ ನೀನು? ಬ್ರಹ್ಮಚರ್ಯ, ಮಾಡರೇಷನ್, ಇನ್ನೇ ಮಾಡ್ತೀಯ ನೀನು? ಮಾಲ್ಗೆ ಹೋಗಕ್ಕಾಗಲ್ಲ, ಪಿಕ್ಚರ್ಗೆ ಹೋಗಕ್ಕಾಗಲ್ಲ, ಕರ್ಕೊಂಡು ಹೋಗಲ್ಲ ಯಾರು. ಇನ್ನೇನ್ ಮಾಡ್ತೀಯ ನೀನು? ಅಪರಿಗ್ರಹ, ಏನ್ ಶೇಖರಣೆ ಮಾಡ್ಕೋತೀಯ? ವಯಸ್ಸಲ್ಲಿದ್ದಾಗ ಅದು ಶೇಖರಣೆ ಮಾಡಿ ಏನೋ ದಬ್ಬಾಳಿಕೆ ಮಾಡ್ತೀಯ. ವಯಸ್ಸಾದ್ಮೇಲೆ ಏನ್ ಮಾಡ್ತೀಯ? ಅಷ್ಟೇ. ವಿಲ್ ಬಿ ಲಿಮಿಟೆಡ್ ಟು ಒನ್ ಕಾಟ್. ನಿನ್ಗೆ ಅದೃಷ್ಟ ಇದ್ರೆ. ಇಲ್ಲದಿದ್ರೆ ಕಾಟ್ ವಿಲ್ ಬಿ ಸಮ್ವೇರ್ ಎಲ್ಸ್, ಇನ್ಕ್ಲೂಡಿಂಗ್ ದಿ ರೂಮ್. ವೃದ್ಧಾಶ್ರಮ, ಅಲ್ಲಿ ಯಾರ್ದು ಪಬ್ಲಿಕ್ ಪ್ಲೇಸ್, ಅಲ್ಲಿ ಏನ್ ಮಾಡ್ತೀನಿ? ಅಲ್ಲೇನ್ ನೀನೇನು ಸ್ಟೋರ್ ಮಾಡಕ್ಕಲ್ಲ, ಏನು ಮಾಡಕ್ಕ. ಹಾಗಾಗಿ ಯಮಕ್ಕೆ ಹೂ ಕೇರ್ಸ್? ನೋಬಡಿ ಕೇರ್ಸ್. ಬಟ್ ಅವ್ನು ಫಾಲೋ ಮಾಡಿರ್ಬೇಕು, ಇಲ್ಲಿದ್ರೆ ಆಗಲ್ಲ. ಬಟ್ ಹೇಳಿದೆ. ಹಾಗೆ ನಿಯಮ ಇಸ್ ಜನರಲಿ ಇಂಪ್ಲೈಡ್. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ,
ಈಶ್ವರ ಪ್ರಣಿಧಾನ. ಇದು ಇಂಪ್ಲೈಡ್, ಮೊದಲಿಂದ ಮಾಡ್ಕೊಂಬಂದಿದ್ರೆ ಇನ್ನು ಪ್ರತ್ಯೇಕವಾಗಿ ಆಮೇಲೆ ಮಾಡೋದು ಅಂತೇನಿರಲ್ಲ. ಆಸನ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಅಂತ ಖಾತ್ರಿ ಉಂಟಾ? ಹಾಗಲ್ಲ. ಪ್ರಾಣಾಯಾಮ ಎಷ್ಟೋ ಒಂದಷ್ಟು ಮಾಡ್ಬೋದು, ಅದನ್ನು ಯಾವಾಗಲೂ ಮಾಡ್ತಾ ಇರ್ತೀವಿ ಅಂತ ಖಾತ್ರಿ ಇಲ್ಲ. ಇನ್ನ ವಿತ್ಡ್ರಾವಲ್ ಆಫ್ ದಿ ಸೆನ್ಸ್ ಆರ್ಗನ್ಸ್, ಪ್ರತ್ಯಾಹಾರ, ಏನ್ ವಿತ್ಡ್ರಾ ಮಾಡೋದು ಆ ವಯಸ್ಸಲ್ಲಿ? ಏನು ಒಂದು ದೇಹ ಮಾಗೋಗ್ಬಿಟ್ರೆ ಆಮೇಲೆ ಕೇಳಲ್ಲ. ಈಗ ಏನೇನಕ್ಕೂ ಒದ್ದಾಡ್ತೀವಲ್ಲ, ಆಮೇಲೆ ಅಸಹ್ಯ ಬಂದ್ಬಿಡುತ್ತೆ. ನೋಡಿದ್ವಿ ಎಂತವ್ರು ಭವ್ಯವಾಗಿ ಬರೋರೆಲ್ಲ ನಮ್ಮ ಕಡೆ. ಕೆಲವರು ಬಂಗಾರ ಅಂದ್ರೆ ಬಂಗಾರದ ಶೋರೂಮೇ ಬಂದಂಗಿರೋದು, ಹಂಗೆ ಬರೋರು. ಅಲ್ಲ, ಹಂಗೆ ನಾವು ಕೆಲವು ತಮಾಷೆ ಹಿಂಗೆ ಶೋರೂಮ್ ಬಂತು ಅಂತ ಹೇಳ್ತಾರೆ. ಈಗೆಲ್ಲ ನಾವೇನೋ ನಮ್ಮ ಕಡೆ ಒಬ್ರು ಇದ್ರು, ಅವ್ರು ಹಂಗೆ ಇದ್ರು. ಬಟ್ ಈಗ ಜ್ಞಾಪಕ ಬರ್ತಾ ಇದೆ, ಈಗ ಭೀಮಾಸ್ ಅನ್ನೋದು ಬಾರಿ ಫೇಮಸ್ ಅಲ್ವಾ, ಗೋಲ್ಡ್. ಅವರು ಭೀಮಾ ಪರ್ಸನಾಲಿಟಿ ಇದೆ, ನನಗೆ ಈಗ ಜ್ಞಾಪಕ ಬರ್ತಾ ಇದೆ. ಅದರಿಂದಾನೇ ಆ ಹೆಸರು ಬಂತ ಅಂತ. ಅವ್ರು ಫುಲ್ ಗೋಲ್ಡ್ ಹಾಕೊಂಬರೋರು. ಆಮೇಲೆ ಆಕೆಗೆ ವಯಸ್ಸಾದ್ಮೇಲೆ ನೀವು ನೋಡ್ಬೇಕಾಗಿತ್ತು, ಏನಿಲ್ಲ, ಮೆಟ್ಲತ್ತದೇ ಕಷ್ಟ, ಏನು ಒಂದು ಒಡವೆನೂ ಇಲ್ಲ, ಏನಿಲ್ಲ. ಯಾಕೆಂದ್ರೆ ಅವೆಲ್ಲ 2-3 kg ಒಡವೆ ಹಾಕೊಳ್ಳೋರು. 2-3 kg ಹಾಕೊಂಡ್ರೆ ಬಿದ್ದೋಗ್ಬಿಡ್ತಾರೆ, ಬೇಡ ಅನ್ಸ್ಬಿಡುತ್ತೆ. ಪ್ರತ್ಯಾಹಾರ ಆಮೇಲೆ ಏನ್ ಮಾಡ್ತೀಯ? ವೆನ್ ಯುವರ್ ಇಂದ್ರಿಯಾಸ್ ಬಿಕಮ್ ವೀಕ್, ಆಗ ಪ್ರತ್ಯಾಹಾರ ಅನ್ನೋದೇನು ಅದೇ ಅಂತ ಸೊಗಸೇನಿಲ್ಲ. ಹಾಗಾಗಿ ಇದಕ್ಕೆ ವಿಶೇಷವಾದ ಸ್ಥಾನ ಕೊಟ್ಟರು. ಯಾವುದಕ್ಕೆ? ಧಾರಣ, ಧ್ಯಾನ, ಸಮಾಧಿ, ಇದು ಅಂತರಂಗ ಸಾಧನೆ. ಇದನ್ನ ನೀನು ಕದಡ್ಕೋಬೇಡ. ಆದ್ರೆ ಇಲ್ಲಿಗೆ ನಿಲ್ಲಲ್ಲ. ಪತಂಜಲಿಗಳು ಮುಂದಿನ ಸೂತ್ರದಲ್ಲೇ ಇದರ ಇತಿಮಿತಿಯನ್ನು ಹೇಳ್ತಾರೆ. ಅದನ್ನು ನಾವು ತಿಳ್ಕೊಬೋದು. ಬರೀ ಇದು ಅಂತರಂಗ ಸಾಧನ ಇಷ್ಟೇನಾ, ಇಷ್ಟ ಆದ್ರೆ ಆಯ್ತಾ? ಅರ್ಜುನ ಅಂದ, ಹಾಗಾದ್ರೆ ಇದು ಸಾಲದು, ನಮ್ಗೆ ಇದೇ ಇಷ್ಟು ಕಷ್ಟ ಆಗ್ತದೆ, ಇದೂ ಸಾಲದು, ಇದಕ್ಕೆ ಮೀರಿದ್ದಿನ್ನೇನೋ ಇದೆ ಅಂದ್ರೆ ಏನು? ಅದಕ್ಕೆ ಗುರುಗಳಂದ್ರು, ಇಲ್ಲಪ್ಪ, ನೀನು ಪ್ರತಿ ತಿಂಗಳು ಭರವಸೆಯನ್ನು ಹುಟ್ಟಾಕ್ತಿದೆಯೇ ಹೊರತು ಭರವಸೆಯನ್ನ ಈಡೇರಿಸ್ತಾ ಇಲ್ಲ. ಪ್ರತಿ ತಿಂಗಳು ಹೀಗೆ ಹೇಳ್ತಿದೀಯ ನೀನು, ಆಗುತ್ತೆ 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 ಮಾಡ್ತೀನಿ ಅಂತೀಯ. ಇದು ಕೇಳಿಸ್ಕೊಂಡಾಗ ಮಾಡಬೇಕು ಅನ್ಸುತ್ತೆ. ಇಲ್ಲ ಇವತ್ತು ಮಾಡಬೇಕು, ಆಮೇಲೆ ಮರ್ತೋಗ್ಬಿಡುತ್ತೆ. ಅಂದ್ರೆ ನಾವೆಲ್ಲ ಸುಮ್ಮನೆ ಯಾವುದೋ ರಾಮಾನುಜನ್ ಎಕ್ಸಾಂಪಲ್, ಅದಕ್ಕೋಸ್ಕರ ಎಕ್ಸಾಂಪಲ್ ಕೊಡೋದು. ಹೌ ಟು ಹ್ಯಾಂಡಲ್ ಕ್ರೈಸಿಸ್ ಲೈಕ್ ದಟ್ ಪೈಲಟ್. ಇದೆಲ್ಲ ಸಾಧ್ಯ ಆಗುತ್ತಾ ಅನ್ಸುತ್ತೆ, ಆಮೇಲೆಲ್ಲ ಮರೆತೋಗುತ್ತೆ. ಯಾಕೆಂತ ಹೇಳಿದ್ರೆ ಈ ಮನಸ್ಸು ಯಾವಾಗ ಯಾವ ರೀತಿ ಕನ್ಕ್ಲೂಷನ್ ಮಾಡುತ್ತೆ, ಏನಕ್ಕೆ ಕನ್ಕ್ಲೂಷನ್ ಮಾಡುತ್ತೆ ಗೊತ್ತಾಗಲ್ಲ. ಇವತ್ತಿದ್ದ ಲಾಜಿಕ್ ನಾಳೆ ಇರಲ್ಲ. ಇವತ್ತು ಇಲ್ಲಿ ಹೇಳಿರೋದು ಇಲ್ಲಿ ಸರಿ ಅನ್ಸುತ್ತೆ, ನಾಳೆ ಇನ್ಯಾರೋ ಏನೋ ಹೇಳ್ತಾರೆ, ಅದು ಸರಿ ಅನ್ಸುತ್ತೆ. ಮತ್ತೆ ಇವತ್ತು ಸಲಹೆಗಳು ಹಂಗೆ ಸಿಗುತ್ತೆ. ಸಲಹೆಗಳು ಈಸಿ ಅನ್ನೋ ಹೆಸರಲ್ಲಿ ಅನೇಕ ಸೊಲ್ಯೂಷನ್ಸ್. ಇನ್ 2 minutes ಯುವರ್ ಮೈಂಡ್ ವಿಲ್ ಬಿಕಮ್ ಹ್ಯಾಪಿ ಅಂತ ಬರುತ್ತೆ. ಹೆಂಗ್ ಸಾಧ್ಯ? ಯೋಚನೆ ಮಾಡಲ್ಲ. ಪತಂಜಲಿಗಳಲ್ಲಿ ಹೇಳ್ತಾರೆ, ಲೇ ಡೋಂಟ್ ಟಚ್ ಸ್ಟೆಪ್ಸ್, ಇಂಪಾಸಿಬಲ್, ಯು ವಿಲ್ ಗೆಟ್ ಕಾಟ್, ಯು ವಿಲ್ ನೆವರ್ ಸಕ್ಸೀಡ್. ಬಟ್ ಇಫ್ ಫಾಲೋ ಸ್ಟೆಪ್ಸ್ ಯು ವಿಲ್ ನಾಟ್ ಫೇಲ್, ಅದು ಹೇಳ್ತಾರೆ.
Follow steps, you will not fail. Don't keep on listening to wrong interpretations. ಇಂಟರ್ಪ್ರಿಟೇಷನ್ಸ್ ಎಲ್ಲ ತಪ್ಪು ಮಾಡ್ತೀವಿ. ಅರ್ಜುನ ತಪ್ಪು ತಿಳ್ಕೊಬೇಡ, ಸಮಯ ಆಗೋಯ್ತು, ನನಗೆ ಗೊತ್ತು. ಕ್ರಿಕೆಟ್ ಮ್ಯಾಚ್ ನೋಡಬೇಕು ಅಂತ ನಿನಗೆ ಅನ್ನಿಸ್ತಾ ಇದೆ ಅನ್ಸುತ್ತೆ. ಆದ್ರೂ ನಂದು ಪ್ರಾಮಾಣಿಕ ಕಳಕಳಿ ಏನಪ್ಪಾ ಅಂತ ಹೇಳಿದ್ರೆ, ಹೇಗಾದ್ರೂ ಮಾಡಿ ನಿನ್ನನ್ನು ಸಾಧನೆಗೆ ಹಚ್ಚಬೇಕು. ಅದಕ್ಕೋಸ್ಕರ ಒಂದು ಕತೆ ಹೇಳ್ಬಿಡ್ತೀನಿ. ಯಾಕೆ, ನಮಗೆ ಸಲಹೆ ಕೊಡೋರು ಬೇಕಾದ ಜನ ಇರ್ತಾರೆ. ಹಮಾರ ದೇಶ್ ಉಪದೇಶ್. ಉಪದೇಶ ಕೊಡೋರು ಏನ್ ಕಮ್ಮಿ, ರಾಂಗ್ ಲಾಜಿಕ್ಕು ಉಪಯೋಗಿಸ್ತಾರೆ. ಒಂದ್ಸತಿ ಮುಲ್ಲಾ ನಸರುದ್ದೀನ್ 10 ಕತ್ತೆಗಳು ತಗೊಂಡು ಹೋಗ್ತಿದ್ದ. ಅವನ ಕೆಲಸ ಸಾಗಾಣಿಕೆ ಮಾಡೋದು. ಒಂದು ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದ. ಆಮೇಲೆ ಅಲ್ಲೆಲ್ಲ ನಡೀತಾ ಇತ್ತಲ್ಲ, ರಸ್ತೆಯಲ್ಲಿ ಹೋಗ್ತಿದ್ದಲ್ಲ, ಇದ್ದಕ್ಕಿದ್ದಂಗೆ ಒಂದ್ಸತಿ ಅನುಮಾನ ಬಂತು. ಕತ್ತೆಗಳು ಎಲ್ಲ ಬರ್ತಾ ಇದೆಯೋ ಇಲ್ಲವೋ. ಟಕ್ ಅಂತ ತಿರುಗದ, ಲೆಕ್ಕ ಆಗ್ತಾ 1 2 3 4 5 6 7 8 9 9 ಇದೆ. ಆಮೇಲೆ ಗಾಬರಿ ಆಯಿತು. ಇದೇನು ಹಿಂಗಾಗೋಯ್ತಲ್ಲ ಅಂದ. ಆ ಗಾಬರಿಗೆ ಇಳಿದ, ಕತ್ತೆಯಿಂದ ಇಳಿದ್ಬಿಟ್ಟು ಒಂದಷ್ಟು ದೂರ ಹೋಗ್ಬಿಟ್ಟು ಮತ್ತೆ ಲೆಕ್ಕ ಆಗ್ತದೆ. 1 2 3 4 5 6 7 8 9 10. ಹತ್ತಿದೆ ಅಂದ. ಮತ್ತಿರ್ಗ ಇನ್ನೊಂದು ಕತ್ತೆ ಹತ್ತದ, ಹೋಗ್ತಾ ಇದ್ದ. ತಿರ್ಗಾ ಒಂದು ಸ್ವಲ್ಪ ದೂರ ಆದ್ಮೇಲೆ ಡೌಟ್ ಬಂತು. ನೋಡ್ದ, ಎಷ್ಟಿದೆ? 1 2 3 4 5 6 7 8 9. 10ನೇದಿಲ್ಲ. ಇದೇನು ಹಿಂಗಾಗ್ತಿಲ್ಲ, ಈಗ ಹತ್ತಿತ್ತು, ಈಗ 9 ಇದೆ. ನಿಮ್ಗೆಲ್ಲ ಗೊತ್ತಾಯ್ತು. ತಿರ್ಗಾ ಕತ್ತೆಯಿಂದ ಇಳಿದ, ತಿರ್ಗಾ ಅದೇ ಶುರು ಆಯ್ತು, 10 ಇದೆ. ಇವನಿಗೆ ಗೊತ್ತೇ ಆಗ್ಲಿಲ್ಲ. ಸರಿ, ಕತ್ತೆ ಮೇಲೆ ಹತ್ತದ, ಹೋದ. ಅಲ್ಲಿ ಅವನ ಒಬ್ಬ ಸಿಕ್ಕದ, ಪಂಡಿತನ ಥರ ಇದ್ದ. ಪಂಡಿತರೇ, ನೋಡಿ ಈ ಥರ ಆಗ್ಬಿಟ್ಟಿದೆ, ನಾನು ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರೆ ನೋ ಪ್ರಾಬ್ಲಮ್, ಆದರೆ ಕತ್ತೆ ಲೆಕ್ಕ ಹಾಕಿದ್ರೆ 9 ಇದೆ. ಪಂಡಿತರ ತಮಾಷೆ, ಕತ್ತೆಯಿಂದ ಇಳಿದ್ಬಿಟ್ಟು ನಾನು ನಡ್ಕೊಂಡು ಹೋಗ್ತಾ ಇದ್ರೆ 10 ಇದೆ. ಇದೇನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪಂಡಿತ ನೋಡಿ ಉತ್ತರ ಕೊಟ್ಟನಂತೆ, ಲೈ ಮುಟ್ಟಾಳ ಇದೆಯಾ ಕಣಯ್ಯ, ಕತ್ತೆ ಮೇಲೆ ಕೂತ್ಕೊಂಡು ಹೋದ್ರೆ ಅದಕ್ಕೆ ಹಿಂಸೆ ಆಗುತ್ತೆ. ವೈಲೆನ್ಸ್. ನೀನು ಅದನ್ನ ಮಾಡ್ತಾ ಇದೀಯ, ಅದಕ್ಕೆ ಒಂದು ಕತ್ತೆ ಕಳೆದೋಗ್ತಾ ಇದೆ. ನೀನು ನಡ್ಕೊಂಡು ಹೋಗ್ತಾ ಇದ್ರೆ ನಿನ್ನೆ ಹಿಂಸೆ ಆಗ್ತಾ ಇಲ್ಲ, 10 ಕತ್ತು ಇದೆ, ಹಾಗಾಗಿ ನೀನು ನಡ್ಕೊಂಡು ಹೋಗು ಅಂತ. ಇವನು, ನನಗೆ ಗೊತ್ತೇ ಆಗ್ಲಿಲ್ಲ ಸರ್, ಹಿಂಸೆಯಿಂದ ಇಂಥ ಪ್ರಾಬ್ಲಮ್ ಇದೆ ಅಂತ. ಆಯ್ತಪ್ಪ, ಹೋಗಪ್ಪ ಅಂದ್ರೆ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ತರ ಸಲಹೆಗಳು ನಮಗೆ ಬದುಕಿನಲ್ಲಿ ಬರ್ತಾ ಇರುತ್ತೆ. ಯೋಗ ಸೂತ್ರಗಳನ್ನ ಓದಿ ಅಂತ ಇದಕ್ಕೆ ಹೇಳುತ್ತೆ. ಯಾಕೆಂದ್ರೆ ಇಲ್ಲಿ ಪತಂಜಲಿಗಳು ನಮಗೆ ಅತ್ಯಂತ ಸಾಮಾನ್ಯ ಜ್ಞಾನದ ರೂಪದಲ್ಲಿ ಇಂತಹ ಒಂದು, ನಾವೇನು ಜಟಿಲ ಮನಸ್ಸು ಅಂತೀವೋ ಅದನ್ನ ಹಾಗೆ ಹಿಂಜಿ ಬಿಡಿಸಿ 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 ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನಾವು ಇತ್ತ ಕಡೆ ಗಮನ ಕೊಡೋಣ. ಹಾಗಾಗಿ ಇನ್ನು ಹೆಚ್ಚು ಉಪೇಕ್ಷೆ ಮಾಡದೆ, ಓ ಅರ್ಜುನ, ಸಾಧನೆಯಲ್ಲಿ ನಿನ್ನನ್ನು ನೀನು ತೊಡಗಿಸಿಕೋ. ಮತ್ತೆ ನೆನಪಿಸ್ತೀನಿ, ರಾಮಕೃಷ್ಣ ಪರಮಹಂಸರು ಹೇಳಿದ 3 ಪ್ರಾಣಿಗಳು: ಇರುವೆ, ಬಿಳಿ ಕೊಕ್ರೆ, ಹಂಸ. ಒಳ್ಳೇದಾಗ್ಲಿ ಅಂದ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ
योपाकरोत्तम प्रवरं मुनीनां पतञ्जलिं प्राञ्जलिरानतोऽस्मि। हरि ओम। शुभमस्तु।